ಹಲೋ ಪವರ್ ಟಿವಿ ವೀಕ್ಷಕರಿಗೆ ನಮಸ್ತೆ. ನಾನು ನಿಮ್ಮ ಕಾರ್ತಿಕ್ ಗೌಡ, KRG ಸ್ಟುಡಿಯೋಸಿಂದ. ನಮ್ಮ ಜೊತೆ ಇದ್ದಾರೆ. ಹಲೋ ನಮಸ್ಕಾರ, ನಾನು ಪ್ರಿಯಾ ಸುದೀಪ್. ಹಾಯ್, ನಾನು ಯೋಗಿ ಜಿರಾಜ್. ನಮ್ಮ ಜೊತೆ ಇದ್ದಾರೆ ಈಗ ನಮ್ಮ ಮನೆ ಮಗಳಾದ ದೀಪಿಕಾ. ಥ್ಯಾಂಕ್ ಯು ಸೊ ಮಚ್. ಮ್ಯಾಂಗೋ ಬಚ್ಚ ಒಂದು ಸಿನಿಮಾ ಮೂಲಕ ನನ್ನನ್ನ ಪ್ರೊಡ್ಯೂಸರ್ ಇಂಟ್ರೊಡ್ಯೂಸ್ ಮಾಡಿರೋದು ನಂಗೆ ಖುಷಿ ಕೊಡ್ತಾ ಇದೆ. ಆಲ್ ದಿ ಬೆಸ್ಟ್ ಮ್ಯಾಂಗೋ ಪಚ್ಚಕ್ಕೆ. ಪ್ರೊಡ್ಯೂಸರ್ 3 ಜನ ಪ್ರೊಡ್ಯೂಸರ್ ಒಂದು ಸಿನಿಮಾಕ್ಕೆ. ಬಜೆಟ್ ವಿಚಾರವಾಗಿ ಮಾತಾಡಿ ಸರ್, ಸ್ಟಾರ್ಟಿಂಗ್ ಅಲ್ಲಿಂದನೇ ಮಾತಾಡೋಣ. ಬಜೆಟ್ ಆ ಸಿನಿಮಾಗೆ ಮ್ಯಾಂಗೋ ಪಚ್ಚಾಗೆ ಎಷ್ಟು ಅದು ಕೇಳ್ತು ಅಷ್ಟು ಕೊಟ್ಟಿದ್ದೀವಿ. 3 ಜನ ಪ್ರೊಡ್ಯೂಸರ್, ಯಾವತ್ತು ಒಂದು ಭಿನ್ನಾಭಿಪ್ರಾಯಗಳು ಬಂದಿಲ್ವಾ? ಖಂಡಿತವಾಗ್ಲೂ ಬಂದಿದೆ. ಬಟ್ ಅಭಿಪ್ರಾಯಗಳು ಬರಲೇಬೇಕಲ್ಲ. ಈ 3 ಜನಕ್ಕೂ ಒಂದೇ ಅಭಿಪ್ರಾಯ ಯಾವಾಗ್ಲೂ ಇರಲ್ಲ. ದಟ್ ಲೀಡ್ಸ್ ಟು ಹೆಲ್ದಿ ಡಿಸ್ಕಷನ್. ಇಟ್ಸ್ ವೆರಿ ನೈಸ್. ಕನ್ಸ್ಟ್ರಕ್ಟಿವ್ ಡಿಸ್ಕಷನ್ಸ್ ತುಂಬ ಆಗಿದೆ 3 ಜನದ ಮಧ್ಯೆ. ಈಗ ಕೆಲವೊಂದು ಟೈಮ್ ಹೆಂಗಾಗಿರುತ್ತೆ, ನಾನೇನೋ ಹೇಳ್ತಾ ಇರ್ತೀನಿ, ಯೋಗಿ ನನಗೆ ತುಂಬ ಆಪೋಸಿಟ್ ಆಗಿ ಏನೋ ಹೇಳ್ತಾ ಇರ್ತಾರೆ. ಇಲ್ಲಿ ಆರ್ಬಿಟ್ರೇಟ್ ಮಾಡಿಬಿಟ್ಟು ಅಕ್ಕ ಮೇಡಮ್ ಇಬ್ರಿಗೂ ಓಕೆ ಇದು ಕರೆಕ್ಟಾ ಇದು ಕರೆಕ್ಟ್ ಇಬ್ಬರಿಂದನೂ ತೊಗೊಂಡ್ಬಿಟ್ಟು ಒಂದು ಇದನ್ನು ಕೊಡ್ತಾರೆ. ಸೊ 3 ಜನನು ಅದನ್ನು ಒಪ್ಕೋತೀವಿ ಆ ಥರ. ಮೇಡಮ್, ನಿಮಗೆ ಕೇಳಬೇಕು ನಾನು, ನೀವು ಮಾರ್ಕ್ ಅನ್ನುವಂಥ ಒಂದು ಸಿನಿಮಾ ಮೂಲಕ ಒಂದು ಚಿಕ್ಕದಾಗಿ ಮಾರ್ಕ್ ಮಾಡಿದ್ದೀರಾ ಡಿಸ್ಟ್ರಿಬ್ಯೂಷನ್ಸ್ ಆ್ಯಂಗಲ್ ಅಲ್ಲಿ. ಈಗ ಪ್ರೊಡಕ್ಷನ್ ಅಂತ ಬಂದಾಗ ಒಂದು ಸ್ಟೆಪ್ ಹೆಜ್ಜೆ ಇಟ್ಟಾಗ ಸಾಕಷ್ಟು ಯೋಚನೆಗಳು ಬಂದಿರುತ್ತೆ. ಹೆಂಗಪ್ಪ, ಹೆಂಗ್ ಬಜೆಟ್ ಹಾಕ್ಲಿ, ಇದಕ್ಕೆ ಈ ಥರ ಹಾಕಿದ್ರೆ ರಿಟರ್ನ್ಸ್, ಅಲ್ಟಿಮೇಟ್ ಬಿಸ್ನೆಸ್ ಅನ್ನುವಂಥದ್ದು ಒಂದು ಸಿನಿಮಾ, ಅದು ಎಲ್ರಿಗೂ ಗೊತ್ತಿರುವಂಥದ್ದೇ. ಬಂದಾಗ ಸಾಕಷ್ಟು ಯೋಚನೆಗಳು ಬಂದಿರಲಿಲ್ವಾ ನಿಮ್ಮ ತಲೆಯಲ್ಲಿ? ಹೌದು, ಖಂಡಿತವಾಗ್ಲೂ ಬರುತ್ತೆ. ಯಾಕಂದರೆ ನನಗಿದು ಮೊದಲನೇ ಪಾಠ. ಅವರಿಬ್ಬರು ಒಟ್ಟಿಗೆ ಕೂತ್ಕೊಂಡು, ಸುದೀಪ್ ಸರ್ ಒಟ್ಟಿಗೂ ಕೂತ್ಕೊಂಡು ನಾವು ಅದನ್ನೆಲ್ಲ ಚರ್ಚೆ ಮಾಡಿದ್ದೀವಿ. ಯಾವ ರೀತಿ ಅದನ್ನು ತೊಗೊಂಬರ್ಬೇಕು, ಈ ಥರ ಬಜೆಟ್ ಮಾಡಬೇಕು, ಇಷ್ಟಿಷ್ಟು ದಿನ ಸ್ಕೆಡ್ಯೂಲ್ ಇದೆ. ಸೊ ಡೈರೆಕ್ಟ್ರು ಸೇರಿಕೊಂಡ್ರು. ಸೊ ಅದು ನನಗೂ ಒಂದು ಕಲಿಯೋ ಒಂದು ಅವಕಾಶ ಅಲ್ವಾ. ಸೊ ಅದು ಎಲ್ಲ ಥರದ ಚರ್ಚೆಗಳು ಆಗಿದ್ದಾವೆ. ಈ ಸೀನ್ ಯಾಕೆ ಈ ಥರ ತೆಗಿಬೇಕು ಅಂತಲೂ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ವಿ ಆಲ್ವೇಸ್ ಹ್ಯಾವ್ ಎಟ್ ದಿ ಎಂಡ್ ಆಫ್ ಒನ್ ಸ್ಕೆಡ್ಯೂಲ್, ಆ ಸ್ಕೆಡ್ಯೂಲಲ್ಲಿ ಏನೇನಾಯಿತು, ಏನೇನು ಬೆಟರ್ ಮಾಡ್ಬೋದಿತ್ತು, ಅದನ್ನೆಲ್ಲ ನಾವು ವಿ ಯೂಸ್ ಟು ಟಾಕ್ ಆ್ಯಂಡ್ ಡಿಸ್ಕಸ್ ಅಬೌಟ್ ಎವ್ರಿಥಿಂಗ್. ಯೋಗಿ ಸರ್, ನಿಮ್ಮಿಬ್ಬರ ಕಾಂಬಿನೇಷನ್ ಇಡೀ ಕನ್ನಡ ಇಂಡಸ್ಟ್ರಿಗೆ ಗೊತ್ತು. ನೀವು ಯಾವ ಥರ ಸಿನಿಮಾನ ಪ್ರೊಡಕ್ಷನ್ ಮಾಡ್ತೀರಾ, ನೀವು ಒಂದು ಸಿನಿಮಾ ಡಿಸ್ಟ್ರಿಬ್ಯೂಷನ್ ಅಂದರೆ ಯಾವ ಥರ ಯೋಚನೆ ಮಾಡ್ತೀರಾ ಅಂತ. ನಿಮ್ಮ ಯೋಚನೆಗೆ ಒಂದು ಹೆಣ್ಮಗಳು ಎಂಟ್ರಿ ಆದಾಗ ಹೆಂಗಿತ್ತು ಅಂತ ಹೇಳಿ. ತುಂಬ ಚೆನ್ನಾಗಿತ್ತು. ನಾವೇ ಅವಾಗ ಕಾರ್ತಿಕ್ ಹೇಳ್ದಂಗೆ ನಾವು ಇಬ್ಬರು ಒಂದೇನೋ ಅಗ್ರೆಷನ್ನು ಕೋಪಲ್ದಿದ್ದಾಗ ನಮ್ಮನ್ನು ಕುಣಿಸಿ ತಾಳ್ಮೆಯಿಂದ ಹಿಂಗಲ್ರಪ್ಪ ಅಂತ ಒಂದು ಅಕ್ಕನಾಗಿ ಇಬ್ಬರು ತಮ್ಮಂದರಿಗೆ ತಲೆ ಸವರಿ ಪೆನ್ ಸವರಿ ಹಿಂಗ್ರಪ್ಪ ಅಂತ ಹೇಳ್ಕೊಟ್ಟು. ಸೊ 100% ಒಂದು ಹೆಣ್ಣು ಬಂದಾಗ ಅಂದರೆ ಒಂದು ಅವ್ರ ಅನುಭವ ಬೇರೆ ಇರುತ್ತೆ. ಆಮೇಲೆ ನಾವು ಯೋಚನೆ ಮಾಡೋ ದೃಷ್ಟಿನೇ ಬೇರೆ ಆಗುತ್ತೆ. ಸೊ ನಾವು ಒಂದಿಷ್ಟು ಹೋಗ್ತೀವಿ, ಅವ್ರು ಇಲ್ಲಪ್ಪ ಹಿಂಗೆ ಕಾಣೋಗ್ತಾರಲ್ಲ, ಹಿಂಗೆ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ತುಂಬ ಹೆಲ್ಪ್ ಆಗಿದೆ. ಆಮೇಲೆ ಅವರು ಸಿನಿಮಾ ಇಂಡಸ್ಟ್ರಿ ಅಂದರೆ ಅವರು ಸಿನಿಮಾ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ಅವರು ಸಿಕ್ಕಾಪಟ್ಟೆ ಇನ್ಪುಟ್ಸ್ ಕೊಟ್ಟರು. ನಾವು ಒಂದೇ ಅಂತಲ್ಲ, ಅವ್ರ ಅಕ್ಕ ತುಂಬ ದೊಡ್ಡ ಗುಣ ಸುಮ್ಮನೆ ನಮ್ಮ ಬಗ್ಗೆ ಹೇಳ್ತಿರ್ತಾರೆ ಅಷ್ಟೇ. ಹಂಗೆ ಏನಿಲ್ಲ, ಅವ್ರನ್ನ ನಾವು ತುಂಬ ಸುಮಾರು ಕಲ್ತಿದ್ದೀವಿ. ನಿಜ ಅದು ನಮಗೆ ಸಿನಿಮಾಗೆ ಅಲ್ಲ, ಜೀವನಕ್ಕೂ ಸುಮಾರು ನಮ್ಗೆ ಹೆಲ್ಪ್ ಆಗುತ್ತೆ ಅದು. ಸೊ 100% ಒಂದು ಅಕ್ಕನಾಗಿ ಒಂದು ಮಾರ್ಗದರ್ಶಕ ನಮ್ಗೆ ದರ್ಶನ ಕೊಟ್ಟಿದ್ದಾರೆ, ಖುಷಿ ಇದೆ. ಸರ್, ಪೇಷನ್ಸ್ ಬಗ್ಗೆ ಕೇಳಲೇಬೇಕು ಸರ್. ಒಂದು ಸಿನಿಮಾ ಇಷ್ಟು ದೊಡ್ಡ ಜರ್ನಿ, ಅಲ್ಟಿಮೇಟ್ June 5th ಬರುತ್ತೆ ಅಂದಾಗ ಒಂದು ಸ್ವಲ್ಪ ನಿಟ್ಟುಸಿರು ಬಿಡ್ತೀರಿ. ಇವತ್ತು ಟೆನ್ಷನ್ ಇರುತ್ತೆ, ಆದರೆ ಈ ಲಾಂಗ್ ಜರ್ನಿಯಲ್ಲಿ ಅವರ ಪೇಷನ್ಸ್ ಎಷ್ಟಿತ್ತು ಅಂತ. ಯಾಕಂದ್ರೆ ಇವತ್ತಿನ ಒಂದು ದಿವಸ ನಾನು ನೋಡಿದೆ, ಬಟ್ ಈ ಜರ್ನಿಯಲ್ಲಿ ಅವರ ಪೇಷನ್ಸ್ ಹೆಂಗಿತ್ತು ಅಂತೇಳಿ. ಅವರೇ ಆ್ಯಕ್ಚುಲಿ ನಮ್ಗೆ ಎಲ್ಲಾರನ್ನೂ ಅವರೊಬ್ಬರು ಪೇಷನ್ಸ್ ಆಗಿದ್ದು. ಇಡೀ ತಂಡಕ್ಕೆ ಇವ್ರ ಜೊತೆ ಇನ್ನೊಬ್ರು ನಮ್ಮ ಡೈರೆಕ್ಟ್ರು, ಅದು ಆಯ್ತಾ. ಬಟ್ ನಮಗೆ ಇವನ್ ಯಾಕಂದ್ರೆ ಅವ್ರಿಗೆ ಡೈರೆಕ್ಟ್ರಿಗೆ ಈ ದುಡ್ಡಿನ ವಿಷಯ ಆಗಲಿ ಇದರೆಲ್ಲ ಗೊತ್ತಾಗ್ತಿರ್ಲಿಲ್ಲ. ಈಗ ನಾವು ವ್ಯಾಪಾರದ ಇದೆಲ್ಲ ಇದು ಮಾಡಮ್ಮೆ ನಮಗೆ ಅಕ್ಕನೇ ನಮಗೆ ಫುಲ್ಲು ಅದನ್ನು ನೋಡ್ಕೋತಾ ಇದ್ದೀವಿ. ನನಗೆ ಇವತ್ತವರೆಗೂ ನನ್ನಲ್ಲಿ ಇವನ್ 1% ಏನಾದರೂ ಅರ್ಜೆನ್ಸಿ ಕಮ್ಮಿ ಆಗಿದ್ರೆ ಆ ಕ್ರೆಡಿಟ್ ಅವ್ರಿಗೆ. ಆ್ಯಂಡ್ ಐ ಆಮ್ ಟೆಲಿಂಗ್ ಯು ಹಾನೆಸ್ಟ್ಲಿ, ಸುಮ್ಮನೆ ಅವ್ರು ಇದ್ದಾರೆ ಅಂತ ನಾನೇನು ಹೇಳ್ತಿಲ್ಲ. ಯಾಕಂದರೆ ಎಷ್ಟೊಂದು ಸತಿ ಈಗ ಬಂದ್ಬಿಡುತ್ತೆ ನಿಮ್ಮ ಹ್ಯಾಬಿಟಲ್ಲಿ ಡಿಸಿಷನ್ಸು, ನಾವು ಹೆಂಗೆ ನಮ್ಮ ಮೈಂಡ್ ಥಿಂಕ್ ಆಗುತ್ತೆ ಹಂಗೆ ಬರ್ತಾ ಇರುತ್ತೆ. ಆ 1 ಸೆಕೆಂಡಲ್ಲಿ ಅವ್ರು ಹೇಳಿದ್ದು ಎಲ್ಲೋ ಒಂದು ಕಡೆ ಉಳಿಯುತ್ತೆ. ಯಾವುದೋ ಬೇರೆ ವಿಷಯಕ್ಕೆ ಇರ್ಬೋದು, ಬಟ್ ಕೂಲಾಗಿ ಥಿಂಕ್ ಮಾಡೋದನ್ನು ಅವ್ರು ಇದು ಮಾಡ್ತಾರೆ. ಸೊ 100% ಅವರೆಲ್ಲರೂ ಹೇಗೆ ಟೈಮಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತಲ್ಲ ಒಂದು ಎಂಟೈರ್ ಜರ್ನಿ. ಇಷ್ಟು 1.25 ವರ್ಷ ಆಯಿತು ಪೂಜೆಗೂ ಇವತ್ತಿಗೂ. ಶಿ ಹಸ್ ಕೆಪ್ಟ್ ಎವ್ರಿವನ್ ಟುಗೆದರ್. ಮೇಡಮ್, ಈ ಮ್ಯಾಂಗೋ ಪಚ್ಚ ಅನ್ನುವಂಥ ಸಿನಿಮಾ ನಿಮಗೊಂದು ಎಕ್ಸ್ಪೆರಿಮೆಂಟು, ಜೊತೆಗೊಂದು ಎಮೋಷನ್ನು. ಒಂದು ನಿಮ್ಮ ಅಳಿಯ ಇಂಡಸ್ಟ್ರಿಗೆ ಬರುವಂಥದ್ದು, ಇನ್ನೊಂದು ಎಕ್ಸ್ಪೆರಿಮೆಂಟ್ ಪ್ರೊಡ್ಯೂಸರ್ ಆಗಿ. ಎರಡನ್ನು ಯಾವ ಥರ ಎಂಜಾಯ್ ಮಾಡ್ತಿದ್ದೀರಾ? ಅದು ಭಾಳ ರೇರ್ ಅಲ್ವಾ ಯಾರಿಗಾದರೂ ಈ ಥರ ಆಪರ್ಚುನಿಟಿ ಸಿಗೋದು. ಸೊ ನನಗೆಲ್ಲ ಒಂದು ಬ್ಲೆಸ್ಸಿಂಗ್ ಥರ ಕಾಣ್ತಾ ಇದೆ. ದೇವರ ಅನುಗ್ರಹ, ನಮ್ಮ ಹಿರಿಯರ ಆಶೀರ್ವಾದ ಎಲ್ಲವೂ ಕೂಡ ಬಂದಿದೆ ನಮ್ಮಿಬ್ರಿಗೂ, ನಮ್ಮ ಜೊತೆ ಸಾನ್ವಿಗೂ ಕೂಡ.
ಸೊ ನನಗೆ ಅದು ತುಂಬ ಗ್ರ್ಯಾಟಿಟ್ಯೂಡ್ ಇದೆ ಮನಸ್ಸಲ್ಲಿ. ಐ ಫೀಲ್ ವೆರಿ ವೆರಿ ಹಂಬಲ್ಡ್ ಆ್ಯಂಡ್ ತುಂಬ ದೊಡ್ಡ ಧನ್ಯವಾದಗಳು ನಮ್ಮ ಸುದೀಪ್ ಅವ್ರ ಅಭಿಮಾನಿಗಳಿಗೂ ಕೂಡ. ಅವನು ಮೊನ್ನೆ ಟೂರಿಗೆ ಹೋದಾಗ ಎಷ್ಟು ಚೆನ್ನಾಗಿ ಅವನ್ನ ರಿಸೀವ್ ಮಾಡಿ ಅವ್ನಿಗೆ ಒಳ್ಳೆ ವೆಲ್ಕಮ್ ಕೊಟ್ಟಿದ್ದಾರೆ ಅವ್ನ ತೆರೆ ಮೇಲೆ ಬರೋಕ್ಕೆ ಮುಂಚೆನೇ. ಸೊ ಅದರಲ್ಲಿ ನಂಗೆ ಭಾಳ ಸಂತೋಷ ಇದೆ. ಸರ್, ಒಂದು ಸಿನಿಮಾ ಡಿಸ್ಕಷನಿಗೆ ಕೂತಾಗ ಈ ಮ್ಯಾಂಗೋ ಪಚ್ಚ ಅನ್ನುವಂಥ ಪ್ರಾಜೆಕ್ಟ್ ನಿಮಗೆ ಬಂದಿರೋದು, ಈ ಸಿನಿಮಾಕ್ಕೆ ಸಂಚಿತ್ ಅವರೇ ಹೀರೋ ಆಗ್ತಾರೆ ಅಂದಾಗ ನೀವು ತಗೊಂಡಂಥ ನಿರ್ಧಾರಗಳು? 2020 ಕತೆ ಕೇಳಿದ್ದು ಫಸ್ಟ್ ನಾನು ಕಾರ್ತಿಕ್ ಅವರು. ಸೊ ಅದಾದ್ಮೇಲೆ ಅದು ಒಂದು ಹುಡುಕಾಟದಲ್ಲಿದ್ವಿ ಈ ಸಿನಿಮಾ ಯಾರಿಗೆ ಮಾಡೋದು ಅಂತ. ಸೊ ಹಾಗಾಗಿ ಒಂದ್ಸರಿ ಧನಂಜಯ್ ಅವರು, ನಾವು ಸರಮನೆಗೆ ಹೋದಾಗ ನೋಡ್ತಾ ಇದ್ವಿ ಸಂಚಿತ್ ಅವ್ರನ್ನ. ಭಾಳ ಒಳ್ಳೆ ಹುಡುಗ, ನಮ್ಮ ಜೊತೆ ಓಡಾಡ್ತಿದ್ದಾರೆ ಅಂತ ಅನಿಸ್ತಾ ಇತ್ತು. ತುಂಬ ಸ್ಮಾರ್ಟ್ ಆಗಿರೋ ಹುಡುಗ, ಬಟ್ ಗೊತ್ತಿರಲಿಲ್ಲ ಇಷ್ಟು ಚೆನ್ನಾಗಿ ಒಂದು ಕಾನ್ಫಿಡೆಂಟ್ ಆ್ಯಕ್ಟ್ ಮಾಡ್ತಾರೆ ಅಂತ. ಸೊ ಧನಂಜಯ್ ಅವರು ಒಂದ್ಸಲ ಹೇಳಿದ್ರು, ಇವ್ರು ಟ್ರೈ ಮಾಡಿ ನೋಡಿ ಅಂತ. ಆಗ ನಾವು ಎಲ್ಲ ಒಟ್ಟಾರೆ ಫಸ್ಟ್ ಹೆಂಗೆ ಕೇಳೋದಪ್ಪ ಅಂತ ಗೊತ್ತಿರಲಿಲ್ಲ. ಹೋಗಿ ಅಕ್ಕಗೂ ಸರಿ ಹೇಳಿದ್ದ, ಸರಿ ಫಸ್ಟ್ ಕತೆ ಹೇಳಿ ನೋಡೋಣ ಅಂತ ಹೇಳಿದಾಗ ಅವರು ಕತೆ ಕೇಳಿ ನಮ್ಮ ಅದೃಷ್ಟಕ್ಕೆ ಅವ್ರು ನಮ್ಮನ್ನ ಅವ್ರ ಜೊತೆ ಹಾಕೊಂಡಿದ್ದಾರೆ. ಅವ್ರಿಗೆ ಲಂಚ್ ಮಾಡೋದಾಗಿತ್ತಲ್ವ ಆರಾಮಾಗಿ. ಸೊ ನಮ್ಮನ್ನು ಅವ್ರ ಜೊತೆ ಹಾಕೊಂಡು ನಮಗೂ ಅದೃಷ್ಟ ಆ್ಯಕ್ಚುಲಿ ಹೇಳ್ಬೇಕಂತೆ. ಸೊ ಹಂಗೆ ಇದಾಗಿತ್ತು. ಮೇಡಮ್, ನಿಮಗೆ ಸಂಚಿತ್ ಅಂದ್ರೇನೆ ನಿಮ್ಮ ಮಗ ಅಂತ ಹೇಳ್ತೀರಾ. ಸೊ ಅವರಿಗೂ ಅಷ್ಟೇ ಒಂದು ಅಮ್ಮ ತಂದೆ ಸ್ಥಾನವನ್ನು ಇಬ್ಬರು ಕೊಟ್ಟಿರುವಂಥದ್ದು. ಅದನ್ನ ಪ್ರತಿ ಬಾರಿ ಅವರು ಕೂಡ ಸಂಚಿತ್ ಅವ್ರು ಹೇಳ್ತಾರೆ. ಬಟ್ ಫಸ್ಟ್ ಡೇ ಶಾರ್ಟ್ ತೆಗೆದಾಗ ನೀವು ಅಲ್ಲಿ ಇದ್ದೀರಾ ಅಂತ ನಾನು ಅನ್ಕೊಂತೀನಿ. ಹೆಂಗಿತ್ತು ಮೇಡಮ್ ಆ ಎಕ್ಸ್ಪೀರಿಯನ್ಸು? ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ಅವನಿಗಿಂತ ನನಗೆ ಟೆನ್ಷನ್ ಇತ್ತೇನೋ, ನಾನು ನೋಡ್ಬೇಕಾ ಬೇಡವಾ, ನಾನು ಮಾನಿಟ್ರಿಂದ ಕೂರ್ತೀನಿ, ಅವ್ನು ನಾನು ನೋಡೋದು ಬೇಡ, ಅವನಿಗೆ ಆಕ್ವರ್ಡ್ ಆಗೋದು ಬೇಡ. ಅವನಿಗೆ ಟೆನ್ಷನ್ನೇ ಇರಲಿಲ್ಲ. ಅವ್ನು ಭಾಳ ಸಲೀಸಾಗಿ ಭಾಳ ಆರಾಮಾಗಿ ಮಾಡ್ದ. ಆಮೇಲೆ ಬಂದು ಕೇಳ್ದ, ಹೌದು ಇಟ್ ಅಂತ. ಅವನಿಗೆ ಗೊತ್ತಿದೆ ಚೆನ್ನಾಗಿ ಮಾಡಿದ್ದಾನೆ ಅಂತ. ಅವನ ಕಾನ್ಫಿಡೆನ್ಸಲ್ಲಿ ಚೆನ್ನಾಗಿತ್ತಾ ಅಂತ ಕೇಳ. ತುಂಬಾ ಅದ್ಭುತವಾಗಿತ್ತು ಅವನ್ನ ಆ ಕ್ಯಾಮ್ರಾದಲ್ಲಿ ನೋಡೋದು. ಇಟ್ ವಾಸ್ ಸಚ್ ಅ ಜಾಯ್. ಮೇಡಮ್, ಯಾವತ್ತು ನರ್ವಸ್ ಆಗಿದ್ದಿಲ್ವಾ ಸಂಚಿತ್? ನಾನು ನೋಡಿಲ್ಲಪ್ಪ, ನಾನು ಕಮ್ಮಿ ಹೋಗಿದ್ದು ಸೆಟ್ಗೆ. ಬಟ್ ಐ ಹ್ಯಾವ್ ನಾಟ್ ಸೀನ್ ಹಿಮ್ ನರ್ವಸ್. ಗೊತ್ತಿಲ್ಲ, ಸುದೀಪ್ ಅವ್ರು 1-2 ದಿನ ಹೋಗಿದ್ದಾರೆ, ಅವತ್ತು ಹೆಂಗಿದ್ರು ಗೊತ್ತಿಲ್ಲ ನನಗೆ. ಸರ್, ನಿಮಗೆ ಕೇಳ್ತಾ ಇರೋದು, ಈಗ ಮೇಡಮಿಗೆ ಸಂಚಿತ್ ಅನ್ನೋ ದಿನ ಮನೇಲಿ ನೋಡ್ತಾರೆ, ಅವರ ಹಾವ ಭಾವಗಳೆಲ್ಲ ಗೊತ್ತಿರುತ್ತೆ. ಬಟ್ ನಿಮಗೆ ನೋಡಿದಾಗ ಸ್ವಲ್ಪ ಸುದೀಪ್ ಸರ್ ಥರನೇ ಮಾಡ್ತಾರೆ ಅಂತ ಯಾವತ್ತಾದ್ರೂ ಅನ್ಸಿದ್ದಿದ್ಯಾ? ಇಲ್ಲ, ಅದೇ ಥರ ಆಡೋದಂತಲ್ಲ. ಒಂದು 2-3 ಅಲ್ಲಿಂದ ಗುಣಗಳು ಅಂದರೆ ಜೀನ್ಸ್ ಇಂದ ಅವ್ರ ವಾಕಿಂಗ್ ಒಂದು ಸ್ವಲ್ಪ ವಾಯ್ಸ್ ಸಿಮಿಲಾರಿಟಿ ಇದೆ, ಹೈಟು ಆಲ್ಮೋಸ್ಟ್ ಸೇಮ್ ಇದ್ದಾರೆ. ಆಮೇಲೆ ಅದೊಂದು ವಾಕಿಂಗ್ ಸ್ಟೈಲ್ ಕೆಲವೊಂದು ಟೈಮಲ್ಲಿ ಸಿಮಿಲಾರಿಟಿ ಇರೋದು ಬಿಟ್ಟರೆ ಅವ್ರ ಥರನೇ ಆಡೋದಂತ ಐ ಡೋಂಟ್ ಥಿಂಕ್ ಆ ಥರದ್ದು ಏನು ನನಗೇನು ಅನಿಸಿಲ್ಲ. ಬಿಕಾಸ್ ಅದು ಬಂದಿರತ್ತಲ್ಲ, ಒಬ್ಬರನ್ನ ಐಡಲೈಸ್ ಮಾಡಿದಾಗ ಆ ಥರದ್ದು ಒಂದು ಕೆಲವೊಂದು ಇದನ್ನು ಬಂದಿರುತ್ತೆ ಗುಣಗಳು. ಒಂದು ಡೆಲಿಬ್ರೇಟ್ ಅಟೆಂಪ್ಟ್ ಇಲ್ಲ. ಅದೇ ಕರೆಕ್ಟ್. ಇದರಲ್ಲೂ ಕಿಚ್ಚ ಜೂನಿಯರ್ ಸಂಚಿ ಅಂತ ಒಂದು ಟೈಟಲ್ ಇದೆ. ಸೊ ಇದೆಲ್ಲ ಪೋಸ್ಟರ್ಗಳಲ್ಲಿ ನೋಡಿದಾಗ ಸಂಚಿತ್ ಇದ್ರ ಬಗ್ಗೆ ಏನಾದ್ರು ರಿವ್ಯೂ ಕೊಟ್ಟಿದ್ದಾರಾ ನಿಮಗೆ? ಅವನಿಗೆ ಒಂದೊಂದ್ಸತಿ ಭಯನೂ ಆಗುತ್ತೆ, ಒಂದೊಂದ್ಸತಿ ಖುಷಿನೂ ಆಗುತ್ತೆ. ಅವನಿಗೂ ತುಂಬ ಗ್ರ್ಯಾಟಿಟ್ಯೂಡ್ ಇದೆ. ಅವನಿಗೆ ಈಗ ಹೆಚ್ಚಿನ ಒಂದು ರೆಸ್ಪಾನ್ಸಿಬಿಲಿಟಿ ಬಂದಿದೆ ನನಗೆ. ನಾನು ಇನ್ನೂ ಒಳ್ಳೆ ಕೆಲಸಗಳು ಮಾಡಬೇಕು, ಒಳ್ಳೆ ಫಿಲಮ್ಗಳು ಮಾಡಬೇಕು. ಸೊ ಅದು ನೋಡ್ತಾ 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 ಅವನಿಗೆ ಅವ್ನ ಪ್ರೆಷರ್ ಅಂತ ತಗೊಳ್ತಾ ಇಲ್ಲ. ಬಟ್ ಅವನಿಗೆ ಅದ್ರದ್ದು ಘನತೆ ಇದೆಯಲ್ಲ, ಅವನು ಈಗ ಪರದೆ ಮೇಲೆ ಬಂದು ಯಾವ ರೀತಿ ಅಭಿಮಾನಿಗಳು ಅವನ್ನ ಪ್ರೀತಿಸ್ತಾ ಇದ್ದಾರೆ ಅಂತ ಅದ್ರದ್ದು ಒಂದು ಘನತೆ ಅವನು ಅರ್ಥ ಮಾಡ್ಕೊಂಡಿದ್ದಾನೆ. ಸೊ ಅದಕ್ಕೆ ತಕ್ಕನಂತೆ ಅವನು ಒಳ್ಳೆ ಫಿಲಮ್ಸ್ ಮಾಡಲಿ, ಅವನು ತುಂಬ ಬೆಳೀಲಿ, ತುಂಬ ಮುಂದಕ್ಕೆ ಹೋಗಲಿ ಅಂತ ನಾನು ಆಶಿಸ್ತೀನಿ. ಮೇಡಮ್, ಈ ಒಂದು ಸಿನಿಮಾನ ಕಥೆನ ಒಪ್ಕೊಂಡಿರೋದು ಅಥವಾ ಈ ಸಿನಿಮಾ ಕತೆ ಸಂಚಿತೆ ಮಾಡಬೇಕು ಅಂತ ಹೇಳಿರೋದು ಸುದೀಪ್ ಸರ ನೀವಾ? ಇವರು ಧನಂಜಯ್ ಅವರು, ಆಮೇಲೆ ಡೈರೆಕ್ಟ್ರು. ನಾವು ಹೇಳಿದ್ದಲ್ಲ, ಅವರೆಲ್ಲ ಒಪ್ಪಿಗೆ ಆಗಿ ಆಮೇಲೆ ನಮಗೂ ಅನಿಸ್ತು, ಎಲ್ಲ ಒಟ್ಟಿಗೆ ಡಿಸೈಡ್ ಮಾಡಿದ್ದು ನಮಗೆ. ಸೊ ಈ ತುಂಬ ಸೂಟ್ ಆಗ್ತಾನೆ ಈ ಕ್ಯಾರೆಕ್ಟ್ರಿಗೆ. ಬಿಕಾಸ್ ಪಚ್ಚ ಇಸ್ ಅ ವೆರಿ ಸಿಂಪಲ್ ಬಾಯ್. ಪಚ್ಚಂಗೆ ಒಂದು ಕಿಚ್ಚಿದೆ, ಅದೆಲ್ಲ ಇದೆ ಸಂಚಿತಲ್ಲೂ. ಮೇಡಮ್, ನಿಮಗೆ ಒಬ್ಬ ಸ್ಟಾರ್ ಸೆಲೆಬ್ರಿಟಿ ವೈಫ್, ನೀವು ಸಿನಿಮಾ ಅವರದ್ದು ಶೂಟಿಂಗ್ ಹೋಗಿರ್ತೀರಾ, ನೋಡಿರ್ತೀರಾ, ಬಂದಿರ್ತೀರಾ. ಬಟ್ ಇವತ್ತು ನೀವೊಂದು ಪಾರ್ಟ್ ಸಿನಿಮಾದ್ದು, ನೀವೊಬ್ಬರು ಡಿಸ್ಟ್ರಿಬ್ಯೂಟರ್ ಆದ್ರಿ, ಇವಾಗ ಪ್ರೊಡ್ಯೂಸರ್ ಆದ್ರಿ, ನೀವು ಕಲ್ತಂಥ ಲೆಸನ್ ಅಥವಾ ಏನು ಕಲಿಬೇಕು ಅನ್ನುವಂಥದ್ದು ಇನ್ನೂ ಇದೆ ನಿಮಗೆ? ಇನ್ನೂ ಸಾಕಷ್ಟಿದೆ ಕಲಿಯೋಕ್ಕೆ. ಈಗ ಎಲ್ಲ ಟೆಕ್ನಿಕಲ್ ಸೈಡ್ಸ್ ಆಫ್ ಇಟ್ ಕಲಿತಾ ಇದ್ದೀನಿ. ಐ ಥಿಂಕ್ ಎಲ್ಲದರಲ್ಲಿ ಪೀಪಲ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಹೆಂಗೆ ಮಾತಾಡ್ತೀವಿ, ಹೆಂಗೆ ಒಂದು ಕನ್ಕ್ಲೂಷನ್ ಬರ್ತೀವಿ, ಒಂದು ಸೊಲ್ಯೂಷನ್ ಹುಡುಕ್ತೀವಿ. ಸೊ
that I'm somehow able to manage now. But technical aspects of it ಚೇಂಜ್ ಆಗ್ತಾನೇ ಇರುತ್ತಲ್ಲ ಪ್ರತಿ ವರ್ಷ. ಸಮಥಿಂಗ್ ಆರ್ ದಿ ಅದರ್ ಕೀಪ್ಸ್ ಚೇಂಜಿಂಗ್. ಸೋ ಮಚ್ ಇಸ್ ದೇರ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಫಿಲ್ಮ್ ಮೇಕಿಂಗ್. ಅ ಪ್ರೋಸೆಸ್ ಇಸ್ ಸೋ ವಾಸ್ಟ್. ನಂಗೆ ಗೊತ್ತಿಲ್ಲ, ನಾನು ಕಲಿತಾನೆ ಇರ್ತೀನಿ ಅಷ್ಟೇ. ಯಾವ ಪಾರ್ಟ್ ಅಂದರೆ ಯಾವ ಡಿಪಾರ್ಟ್ಮೆಂಟ್ ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಸಿನಿಮಾ ಇಂಡಸ್ಟ್ರಿಯಲ್ಲಿ? ನನಗೆ ಅರ್ಥ ಆಗದೇ ಇರೋ ಡಿಪಾರ್ಟ್ಮೆಂಟ್ ಬಟ್ ಅದೇ ಟೈಮಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಈಸ್ ಎಡಿಟಿಂಗ್. ಯಾಕಂದರೆ ಇವರು ಕೂತ್ಕೊಂಡು ಮಾಡ್ತಾರಲ್ಲ, ಎಷ್ಟೋ ಲೇಯರ್ಸ್ ಇರುತ್ತೆ. ಆಮೇಲೆ ಮ್ಯೂಸಿಕಲ್ಲೂ ಎಷ್ಟೋ ಲೇಯರ್ಸ್ ಇರುತ್ತೆ. ಅದನ್ನೆಲ್ಲ ಹೆಂಗೆ ಸೇರಿಸ್ತಾರೆ ಅದು ನೋಡೋಕ್ಕೆ ಒಂಥರ ಖುಷಿ ನನಗೆ. ಅದು ಕೂತ್ಕೊಂಡು ಟಕ 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 ಏನೋ ಹಿಂಗೆ ಅಲ್ಲಿ ಇಲ್ಲಿ ಎರಡೆರಡು ಕಂಪ್ಯೂಟರ್ ಇರುತ್ತೆ. ನನಗೆ ಏನೂ ತಲೆ ಬುಡ ಅರ್ಥ ಆಗಲ್ಲ. ಆದರೂ ಅದು ಫೈನಲ್ ಪ್ರಾಡಕ್ಟ್, ಆ ಒಂದು ಸೀನ್ ಹಿಂಗೆ ಮಾಡಾಕ್ತಾರಲ್ಲ, ಅರೆ ಇದೇನು ಇಟ್ ಲುಕ್ಸ್ ಮ್ಯಾಜಿಕ್. ದೇ ಸೇ ರೈಟ್, ಫಿಲ್ಮ್ಸ್ 50% of the film is made on an editing table. ಅದನ್ನು ಐ ಹ್ಯಾವ್ ಸೀನ್ ಇಟ್ ಕಮ್ ಅಲೈವ್. ಹೌ ಒಂದು ಫಿಲಮ್ ನಾವು ಕೆಲವು ಸತಿ ಕೆಲವೆಲ್ಲ ಅನ್ನೆಸೆಸರಿ ಶಾರ್ಟ್ಸ್ ತೆಗೆದಿರ್ತೀವಿ ಅಥವಾ ಬ್ಯಾಡ್ ಶಾರ್ಟ್ಸ್ ತೆಗೆದಿರ್ತೀವಿ. ಅದನ್ನೆಲ್ಲ ಕಟ್ ಮಾಡಿ ಎಡಿಟ್ ಮಾಡಿ ಟ್ರಿಮ್ ಮಾಡಿ ಅದೊಂದು ಬ್ಯೂಟಿಫುಲ್ ಆಗಿ ತರ್ತಾರಲ್ಲ. ಆ್ಯಂಡ್ ದೆನ್ ಎಲ್ಲವೂ ಕೂಡಿ ಬರಬೇಕು. ಆ ಮ್ಯೂಸಿಕ್ ಅದಕ್ಕೆ ಸೆಟ್ ಆಗಬೇಕು, ಪಾತ್ರಗಳು ಅದೇ ರೀತಿ ಒಳ್ಳೆ ರೀತಿ ಆ್ಯಕ್ಟ್ ಮಾಡಿರಬೇಕು. ಸೊ ಐ ಲವ್ ಟು ಸೀ ಮ್ಯಾಜಿಕ್ ಆನ್ ದಿ ಎಡಿಟ್ ಟೇಬಲ್. ಮೇಡಮ್, ಎಷ್ಟು ಟೈಮ್ ಸಿನಿಮಾನ ನೋಡಿದ್ರಿ? ಇವಾಗ ಒಂದಿಷ್ಟು ಸಿನಿಮಾ ರೆಡಿ ಆದಮೇಲೆ ನೀವು ನೋಡಿರ್ತೀರ, ಎಷ್ಟು ಟೈಮ್ ನೋಡಿದ್ರಿ? ಇವಾಗ ರಿಲೀಸ್ಗೆ ಇನ್ನೇನು ಸ್ವಲ್ಪ ಟೈಮ್ ಅಷ್ಟೇ ಬಾಕಿ ಇರೋದು. ಸುಮ್ಮನೆ ಒಂದು ನಂಬರ್ ಹೇಳ್ತೀನಿ, 57 ಮೇ ಬಿ. ನಂಗೆ ಗೊತ್ತಿಲ್ಲ, ತುಂಬ ಸತಿ ನೋಡಿದ್ದೀವಿ. ಕರೆಕ್ಷನ್ಸ್ ಏನಾದರೂ ಮಾಡಿದ್ದಿದ್ಯಾ ನೀವೇ? ಅಂದರೆ ಇದು ಬೇಡ, ಈ ಸೀನ್ ತೆಗಿರಿ. ಬೇಡ ಅಂತ ಹೇಳಿಲ್ಲ, ಬಟ್ ಇದು ಆ್ಯಡ್ ಮಾಡಬಹುದಾ ಅಂತ ಕೇಳಿದ್ದೀನಿ. ಆ್ಯಡ್ ಮಾಡಬಹುದಾ ಅಂದಿರೋದು ಯಾವುದು? ಅದು ನೀವು ಬಂದು ನೋಡ್ಬೇಕು. ಅದು ಸುದೀಪ್ ಅವ್ರಿಗೆ ಕಾಂಟ್ರಿಬ್ಯೂಟ್ ಮಾಡಿದ್ದೀವಿ ಅದರಲ್ಲಿ. ಓಕೆ, ಸುದೀಪ್ ಅವರಿಗೆ ನನ್ನ ಮತ್ತು ಸಂಚಿತ್ ಕಡೆಯಿಂದ ಒಂದು ಪ್ರೀತಿಯ ಥ್ಯಾಂಕ್ ಯು ಆ್ಯಂಡ್ ಲಾಟ್ಸ್ ಆಫ್ ಲವ್. ಸಿಂಪ್ಲಿ ಒಂದು ಸಣ್ಣ ತುಣುಕು ಸುದೀಪ್ ಅವ್ರದ್ದು ಇರಬೇಕು. ಅವನ್ನ ನೋಡಿದಾಗ ಸುದೀಪ್ ಅವ್ರನ್ನ ಜ್ಞಾಪಿಸ್ಬೇಕು ಜನ ಅಂತ ಒಂದು ಸಣ್ಣ ಸೀನ್ ಇಟ್ಟಿದ್ವಿ. ಸರ್, ನಿಮಗೆ ಈ ಸಿನಿಮಾ ಮಾಡಿದಾಗ ಒಂದು ಜವಾಬ್ದಾರಿ ಇರುತ್ತೆ. ಯಾಕಂದರೆ ಸುದೀಪ್ ಸರ್ ಅಳಿಯ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಿದ್ದಾರೆ ಅಂದರೆ ಅಷ್ಟೇ ಜವಾಬ್ದಾರಿ. ಅಂದರೆ ಆ ಒಂದು ಸ್ಟಾರನ್ನು ಹಾಗೆ ಉಳಿಸ್ಕೋಬೇಕು, ಆ ಪಟ್ಟವನ್ನು ಅನ್ನುವಂಥದ್ದು ಒಂದು ಇರುತ್ತೆ ತಲೆಯಲ್ಲಿ. ಸೊ ಕರೆಕ್ಷನ್ಸ್ ಏನಾದರೂ ಮಾಡಿರೋದು ಅಥವಾ ಡೈರೆಕ್ಟರ್ಗೆ ಹೇಳಿರುವಂಥದ್ದು ಇಂಥದ್ದೇನಾದರೂ ನಡೆದಿತ್ತಾ ಡಿಸ್ಕಷನ್ ಟೈಮಲ್ಲಿ? ಅಲ್ಲ, ನಾವು ಯೂಶಲಿ ನಮ್ಮ ಸಿನಿಮಾ ಪ್ರೊಡಕ್ಷನ್ ನಮ್ಮ ಪ್ರೊಡಕ್ಷನ್ ಹೌಸಲ್ಲಿ ಒಂದ್ಸರಿ ನಾವು ಕತೆ ಕೇಳಿ ಒಂದ್ಸರಿ ಕೂತು ಡಿಸ್ಕಸ್ ಮಾಡಿ ಸೆಟ್ಲ್ ಆದಮೇಲೆ ನಾವು ಯಾವತ್ತೂ ಒಬ್ಬ ಡೈರೆಕ್ಟ್ರಿಗೆ ಹಿಂಗೆ ಮಾಡು ಅಂತ ಹೇಳಲ್ಲ. ಸೊ ಬಟ್ ಈ ಸಿನಿಮಾಗೆ ಏನಂದರೆ ನಮ್ಮ ಫಸ್ಟಿಂದನೂ ಅವರು ವಿವೇಕ್ ಅವ್ರು ನಮ್ಮ ಜೊತೆ ಇದ್ದರು. ಆಮೇಲೆ ಸುದೀಪ್ ಸರ್ ಎಲ್ಲದರಲ್ಲೂ ಭಾಗಿಯಾಗಿ, ಯಾಕಂದರೆ ಅವರು ಒಂದು ಕೇರ್, ಬಿಕಾಸ್ ಅವ್ರ ಮನೆ ಮಗ ಬರ್ತಾ ಇರೋದು. ಸೊ ಹಾಗಾಗಿ ಪ್ರತಿಯೊಂದು ಹಂತಲೂ ಇನ್ನೊಂದೇನೆಂದರೆ ಅವಾಗ ಹೇಳ್ದಂಗೆ ಅಕ್ಕಂಗೆ ತಾಳ್ಮೆನೋ ಅವ್ರಿಗೂ ತಾಳ್ಮೆ ಜಾಸ್ತಿ ವಿವೇಕ್ ಅವ್ರಿಗೆ. ಅವರೇ ಕೇಳೋರು, ನಾವು ಸರಿ ಹಿಂಗೆ ಮಾಡ್ಬಿಡೋಣ ಇಲ್ಲ ಮಾಡಪ್ಪ, ಹಿಂಗೆ ಇಷ್ಟ ಬಂದು ಮಾಡಪ್ಪ ಅಂತ ಹೇಳ್ತೀವಿ ನಾವು. ಸೊ ಪ್ರತಿಯೊಂದು ಹಂತದಲ್ಲೂ ಅಷ್ಟೇ ಎಲ್ಲರನ್ನೂ ಕೇಳೋರು ಪಾಪ ಅವರು. ಅಂದರೆ ತುಂಬ ತಾಳ್ಮೆ, ಸಹನೆ. ಆಮೇಲೆ ಎಲ್ಲರದ್ದು ತೊಗೊಳೋರು. ನಂದೊಬ್ಬನದಲ್ಲ, ಅಕ್ಕಂದು ಕೇಳೋರು, ಸರದು ಕೇಳೋರು, ಕಾರ್ತಿಕ್ದು ಕೇಳೋರು, ಪ್ರತಿಯೊಬ್ಬನು ಕೇಳ್ತಾರೆ. ಸೊ ಆ ಥರ ಪ್ರಾಬ್ಲಿ ನಾನು ನೋಡಿರಲಿಲ್ಲ. ಸೊ ಅಷ್ಟೊಂದು ಪೇಷನ್ಸ್ ಇರೋ ಒಬ್ಬ ಮನುಷ್ಯ ಒಂದು ಕತೆಗೆ ಅಂದರೆ ಎಲ್ಲರೂ ತೊಗೊಳ್ತಾರೆ ಗೊತ್ತಾ. ಸಡನ್ ಯೂಶಲಿ ತೊಗೊಳಲ್ಲ, ಬೆಳ ನಂದೇ ಕೇಳ್ರು ಅಂತಾರೆ. ಬಟ್ ಹಂಗಲ್ಲ, ಅವರು ಪ್ರತಿಯೊಂದು ಹಂತದಲ್ಲೂ ಕೂತ್ಕೊಂಡು ಡಿಸ್ಕಸ್ ಮಾಡಿ ವೆರಿ ಕೊಲಾಬ್ರೇಟಿವ್ ಸ್ಪಿರಿಟ್ ಇತ್ತು ಅವ್ರ ಹತ್ರ. ಸೊ ಹಾಗಾಗಿ ನಮ್ಗೆ ಜವಾಬ್ದಾರಿ ಅಂತ ಅನಿಸಿಲ್ಲ. ಯಾಕಂದರೆ ಜವಾಬ್ದಾರಿ ಅಷ್ಟು ದೊಡ್ಡ ಜವಾಬ್ದಾರಿನೇ ಇದೆ. ಆ್ಯಕ್ಚುಲಿ ಸುದೀಪ್ ಸರ್ ಅವರು ನಮ್ಮ ಜೊತೆಲಿ ಅಂದರೆ ಸಂಚಿತರನ್ನ ಲಾಂಚ್ ಮಾಡೋದು ಇಟ್ಸ್ ವೆರಿ ಬಿಗ್ ರೆಸ್ಪಾನ್ಸಿಬಿಲಿಟಿ, ಖಂಡಿತ ಹೌದು. ಬಟ್ ಏನು ಗೊತ್ತಾ, ನಮ್ಮ ರೆಸ್ಪಾನ್ಸಿಬಿಲಿಟಿಗಿಂತ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಇತ್ತು ಯಾರ್ದು, ಸಂಚಿತ್ ಅವ್ರು ಫಸ್ಟ್ ಡೇ ಮಾಡಿದ ಕೂಡಲೇ ಅವ್ರು ಹೇಳ್ದಂಗೆ ನಮಗೆ ಒಂದು ಕಾನ್ಫಿಡೆನ್ಸ್ ಬಂತಪ್ಪ. ಅವ್ರು ನಮಗೆ ಜವಾಬ್ದಾರಿ ಅಲ್ಲ, ನಮ್ಮ ಜವಾಬ್ದಾರಿ ಅವರೇ ತೊಗೊಂಬಿಟ್ರು. ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾ ಅಲ್ಲಿ. ಸೊ ಹಂಗಾಗಿ ಇಫ್ ಯು ಸಿ ಹಿಮ್ ಆನ್ ಸ್ಕ್ರೀನ್ ಅಲ್ಲ, ನಿಮ್ಗೆ ಆ ಒಂದು ಇಂಟ್ರೆಸ್ಟ್ ಅನ್ಸುತ್ತೆ, ಹೋಗಿ ಏನು ಗುರು ಹುಡುಗ ಹಿಂಗೆ ಮಾಡಿದ್ದಾರೆ, ಯಾವತ್ತೂ ನಿಮ್ಗೆ ಹೊಸಬರ ಅಂತ ಅನ್ಸೋದೇ ಇಲ್ಲ ಅವರು ಸಂಚಿತ್ತು. ಆ ರೀತಿ ಆ ನಿಟ್ಟಿನಲ್ಲಿ ಒಂದು ಆ್ಯಕ್ಟ್ ಮಾಡಿದ್ದಾರೆ. ಸೊ ಅದು ಒಂದು ಬಹುಶಃ ಎಲ್ಲರಿಗೂ ಖುಷಿ ಕೊಡುತ್ತೆ. ನಿಮಗೆ ಜೂನ್ 5 ಗೊತ್ತಾಗುತ್ತೆ ನಾನು ಯಾಕೆ ಇಷ್ಟೊಂದು ಹೇಳ್ತೀನಿ ಅದ್ರ ಬಗ್ಗೆ. ಸರ್, ಪ್ಯಾನ್ ಇಂಡಿಯಾ ಅನ್ನುವಂಥ ಕಾನ್ಸೆಪ್ಟ್ ನಮ್ಮ ಒಂದು ಈಗಿನ ಟ್ರೆಂಡಲ್ಲಿದೆ. ಬಟ್ ನೀವು ಅದನ್ನೆಲ್ಲವನ್ನು ಬಿಟ್ಟು ಈ ಸಿನಿಮಾನ ಕನ್ನಡದಲ್ಲೇ ಮೊದಲು ರಿಲೀಸ್ ಮಾಡ್ತಾ ಇದ್ದೀರಾ. ಬಟ್ KRJ ಅವರು ಸಾಕಷ್ಟು ಸಿನಿಮಾಗಳನ್ನು, ಪರಭಾಷೆಯ ಸಿನಿಮಾಗಳನ್ನು ಇಲ್ಲಿ ತಗೊಂಡು ಡಿಸ್ಟ್ರಿಬ್ಯೂಷನ್ ಮಾಡಿರೋದು ಇದೆ. ಆ ಕಾರಣಕ್ಕೆ ಕೇಳ್ತಾ ಇದ್ದೀನಿ, ಪಚ್ಚ ಕನ್ನಡದಲ್ಲಿ ರಿಲೀಸ್ ಆದಮೇಲೆ ಬೇರೆ ಬೇರೆ ಭಾಷೆಗಳಲ್ಲೂ ರಿಲೀಸ್ ಆಗುತ್ತಾ? ಇದು ಕನ್ನಡದ ಸಿನಿಮಾ ಮಾಡೋಕ್ಕೆ ಹೊರಟಾಗಲೂ ಕನ್ನಡಕ್ಕೆ ಮಾಡಬೇಕು ಅಂತ ಇದ್ದಿದ್ದು. ಸಿನಿಮಾ ಈಗ ಸಕ್ಸಸ್ ಆದಮೇಲೆ ಬೇರೆ ಇಂಡಸ್ಟ್ರಿಯಿಂದ ಏನಾದರೂ ನಮಗೆ ಡಬ್ ಮಾಡಿಕೊಡಿ ಅಥವಾ ಅದೊಂದು ಪೊಟೆನ್ಷಿಯಲ್ ನಮ್ಗೆ ಕಾಣಿಸಿದ್ರೆ
ಮಾಡ್ತೀವಿ. ಬಟ್ ಇಟ್ ವಾಸ್ ಅನ್ ಇಂಟೆಂಡೆಡ್ ಕನ್ನಡ ಫಿಲ್ಮ್. ಮೇಡಮ್, ಈ ಸಿನಿಮಾದ ವಿಚಾರವಾಗಿ ಮಾತಾಡೋದಾದ್ರೆ, ಈ ಸಿನಿಮಾದ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಮ್ಯೂಸಿಕ್. ಚರಣ್ ರಾಜ್ ಅವರು ಈ ಸಿನಿಮಾದಲ್ಲಿ ಇದ್ದಾರೆ ಅಂದ್ರೆ ಆ ಸಿನಿಮಾದ ಮ್ಯೂಸಿಕ್ ಪಕ್ಕಾ ಹಿಟ್ ಆಗುತ್ತೆ ಅನ್ನೋ ಅದೊಂದು ರಿಜಿಸ್ಟರ್ ಮಾಡಿಬಿಟ್ಟಿದ್ದಾರೆ ಅವರು. ಈ ಮ್ಯೂಸಿಕ್ ಬಗ್ಗೆ ನಿಮಗೆ ಎಷ್ಟು ಇಂಟ್ರೆಸ್ಟಿಂಗ್ ಇತ್ತು ಅಂತ ಸ್ಟಾರ್ಟಿಂಗ್ ಅಲ್ಲಿ? ನಾನು ದೊಡ್ಡ ಫ್ಯಾನೇ ಅವ್ರದ್ದು, ಯಾರಿಲ್ಲ ಕರ್ನಾಟಕದಲ್ಲಿ ಹೇಳಿ. ಸೊ ಇವ್ರು ಹೇಳಿದ್ರು ಚರಣ್ ರಾಜ್ ಮ್ಯೂಸಿಕ್ಕಿಗೆ ಒಪ್ಕೊಂಡಿದ್ದಾರೆ ಅಂತ, ತುಂಬ ಖುಷಿ ಆಯಿತು. ಅದಕ್ಕಿಂತ ಅವರು ಅರಗಿಣಿಯಾಗಿ ಕಂಪೋಸ್ ಮಾಡಿ ಸಾನ್ವಿನ್ ಕರೆದ್ರಲ್ಲ, ಅವಳು ಆಡಿಷನ್ಗೆ ಹೋದ್ಲು. ನಾನು ಹೇಳಿದ್ದೆ ಅವರಿಗೆ, ನಿಮಗೆ ಇಷ್ಟ ಆದರೆ ಮಾತ್ರ ಅವಳನ್ನ ತಗೊಳ್ಳಿ, ದೆರ್ ಇಸ್ ನೋ ಆಬ್ಲಿಗೇಷನ್, ಬಿಕಾಸ್ ಐ ಆಮ್ ದ ಪ್ರೊಡ್ಯೂಸರ್, ನೀವು ತಗೋಬೇಕು. ಅವ್ರಿಗೆ ತುಂಬ ಖುಷಿ ಆಯಿತು. ಅವ್ರು ಫೋನ್ ಮಾಡಿ ನಂಗೆ ಹೇಳಿದ್ರು, ಎಂಥ ಶಿ ಸೋ ಮ್ಯೂಸಿಕಲಿ ಗಿಫ್ಟೆಡ್, ತುಂಬ ಇಂಟೆಲಿಜೆಂಟ್ ಗರ್ಲ್, ತುಂಬ ಅರ್ಥ ಮಾಡ್ಕೋತಾಳೆ, ವೆರಿ ಕ್ವಿಕ್ ಲರ್ನರ್. ಸೊ ನಂಗೆ ತುಂಬ ಖುಷಿ ಆಯಿತು ಮೇಡಮ್, ನಾನು ಅವರೊಟ್ಟಿಗೆ ತುಂಬ ಕೊಲಾಬ್ರೇಟ್ ಮಾಡಬೇಕು ಮುಂದೆ ಅಂತೆಲ್ಲ ಹೇಳಿ. ಅವಳೊಂದು ಸಣ್ಣ ಕಾಂಪೋಸಿಷನ್ ಮಾಡಿದ್ಲು, ಅದನ್ನು ಚರಣ್ ಅವರು ಟೈಟಲ್ ಕ್ರೆಡಿಟಿಗೆ ಹಾಕಿದ್ದಾರೆ. ಅವಳು ಮಾಡಿದ್ದನ್ನು ಅಂತೂ ವೆರಿ ವೆರಿ ಎನ್ಕರೇಜಿಂಗ್. ಸೊ ಮ್ಯೂಸಿಕ್ ಇಸ್ ಎಸ್ಪೆಷಲಿ ಇನ್ ದಿಸ್ ಫಿಲಮ್ ಆಫ್ ಕೋರ್ಸ್ ಬ್ರಿಲಿಯಂಟ್ ಮ್ಯೂಸಿಕ್. ಅಂದರೆ ವಿ ಹ್ಯಾವ್ ಸಚ್ ಅ ವೆರೈಟಿ ಆಫ್ ಸಾಂಗ್ಸ್ ಅಲ್ವಾ. ವಿ ಹ್ಯಾವ್ ಅ ರೊಮ್ಯಾಂಟಿಕ್ ಸಾಂಗ್, ರ್ಯಾಪ್ ಸಾಂಗ್, ಒಂದು ರೆಟ್ರೋ ಸಾಂಗ್ ಕೂಡ ಇದೆ, ಒಂದು ಪೇತೋಸು ಇದೆ. ಅಷ್ಟು ಸೊಗಸಾಗಿದೆ, ಅಷ್ಟು ಹಾಡುಗಳು ಬ್ಯೂಟಿಫುಲ್ ಆಗಿದೆ. ಸೊ ಇಟ್ಸ್ ಅ ಮ್ಯೂಸಿಕಲಿ ಆಲ್ಸೋ ಇಟ್ ವಿಲ್ ಬಿ ಅ ಹಿಟ್ ಆ್ಯಂಡ್ ವಿಜುವಲಿ ಆಲ್ಸೋ ಇಟ್ ವಿಲ್ ಬಿ. ಮೇಡಮ್, ಅರಗಿಣಿ ಅನ್ನುವಂಥ ಹಾಡು ರಿಲೀಸ್ ಆದಮೇಲೆ ಅವರೆಷ್ಟು ಸಾನ್ವಿ ನಿಮ್ಮ ಮಗಳು ಎಷ್ಟು ಖುಷಿಯಾಗಿದ್ರು, ನಿಮಗೆ ಹೆಂಗೆ ಅನ್ಸುತ್ತೆ ಪೇರೆಂಟ್ ಆಗಿ ನಿಮ್ಮ ಮಗಳು ನಿಮ್ಮ ಸಿನಿಮಾದಲ್ಲಿ ಹಾಡಿದ್ದಾರೆ ಅಂದಾಗ? ಇಟ್ಸ್ ಅ ಗ್ರೇಟ್ ಜಾಯ್. ಅವಳಿಗೆ ತುಂಬ ಖುಷಿ, ಅವಳು ಸಂಚಿತಿಗೋಸ್ಕರ ಹಾಡಿರೋದು, ಸಂಚಿತ್ ಫಿಲ್ಮಲ್ಲಿ, ಅಮ್ಮನ ಫಿಲ್ಮಲ್ಲಿ. ಸೊ ಆಬ್ವಿಯಸ್ಲಿ ಅವಳಿಗೆ ಖುಷಿಯಾಗಿರುತ್ತೆ. ನನಗೆ ಏನು ಅಂದರೆ ಆ್ಯಕ್ಚುಲಿ ನನಗಿದು ಫಸ್ಟ್ ರಿಲೀಸ್ ಆಗಬೇಕಿತ್ತು ನನಗೆ ಅವಳದು ಅರಗಿಣಿ. ಅದನ್ನು ನಾನು ಹೋಗಿ ಸುದೀಪ್ ಅವ್ರಿಗೆ ಹೇಳಿದೆ, ನೋಡಿ ನನ್ನ ಫಿಲ್ಮ್ಗೆ ಫಸ್ಟ್ ರೆಕಾರ್ಡ್ ಮಾಡಿದಾಳೆ ಅವಳು ಅಂತ. ಅವರಂದ್ರು ಓಕೆ ವೇಟ್ ನೋಡೋಣ ಅಂತ. ಅಷ್ಟ್ರಲ್ಲಿ ಮಾರ್ಕ್ ಬೇಗ ಮುಗಿಸಿ ಅದರ ಮಸ್ತ್ ಮಲಕನು ಆಡಿಸ್ಬಿಟ್ಟು ಆಮೇಲೆ ಏನಂದರೆ ನಿಮ್ಮ ಫಿಲ್ಮಲ್ಲ, ಓಕೆ ನೋಡಿ ಈಗ ಯಾವುದು ದೊಡ್ಡ ಹಿಟ್ ಆಗುತ್ತೆ ನೋಡು ಅಂತ ಸುಮ್ಮನೆ ತಮಾಷೆ ಮಾಡ್ತಾಯಿದ್ರು. ಬಟ್ ಅಪ್ಪ ಆಗಲಿ ಅಮ್ಮ ಆಗಲಿ ನಮಗಿಬ್ರಿಗೂ ಖುಷಿನೇ. ಅವಳು ಈ ಫೀಲ್ಡಲ್ಲಿ ಒಳ್ಳೆ ರೀತಿಯಲ್ಲಿ ಹೆಸರು ತಗೋಬೇಕು, ಬೆಳಿಬೇಕು ಅಂತ ಆಸೆ. ಸುದೀಪ್ ಸರಿಗೆ ಸಾನ್ವಿ ಅಂದರೆ ತುಂಬ ಇಷ್ಟ. ಬಟ್ ಈ ಹಾಡು ರಿಲೀಸ್ ಆದಮೇಲೆ ಅವ್ರು ಕೊಟ್ಟಂಥ ರಿವ್ಯೂ ಏನು ಅಂತ ಹೇಳಿ? ಬ್ಯೂಟಿಫುಲ್. ಅವರು ರಿವ್ಯೂ ಕೊಡೋ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ 24 ಗಂಟೆ ನಮ್ಮ ಮನೇಲಿ ಆ ಹಾಡು ಪ್ಲೇ ಆಗ್ತಾನೇ ಇರುತ್ತೆ. ಸೊ ದಟ್ ಇಸ್ ಹಿಸ್ ಕಾಂಪ್ಲಿಮೆಂಟ್ ಟು ಹರ್. ಸೊ ಅವ್ರು ತುಂಬ ಎನ್ಕರೇಜ್ ಮಾಡ್ತಾ ಇರ್ತಾರೆ. ಇನ್ಫ್ಯಾಕ್ಟ್ ಅವಳು ಸಿಂಗರ್ ಆಗಿದ್ದು ಅವರಿಂದನೇ. ಅವಳು ಮುಂಚೆ ಮನೇಲಿ ಹಾಡ್ತಿದ್ಲು, ಶಿ ಡಿಡ್ಂಟ್ ಶೋ ಮಚ್ ಪೊಟೆನ್ಷಿಯಲ್, ಅಂದರೆ ಭಾಳ ನಿಧಾನವಾಗಿ ಹಾಡ್ತಿದ್ಲು ಅಷ್ಟೇ. ಆಮೇಲೆ ಸ್ಕೂಲಿಗೆ ಹೋದಾಗ ಒಂದು ಸತಿ ಕಾಂಪಿಟೇಷನಿಗೆ ಹಾಡು ಅಂತ ಒಂದು ಹಿಂದಿ ಹಾಡು ಹೇಳ್ಕೊಟ್ಟಿದ್ದೆ ನಾನು ಅವಳಿಗೆ. ಅದರಲ್ಲಿ ಚೆನ್ನಾಗಿ ಹಾಡಿದ್ಲು, ಯಾಕಂದರೆ ಅವಳಿಗೆ ಸ್ಟೇಜ್ ಫಿಯರ್ ಇರಲಿಲ್ಲ. ಶಿ ವೆಂಟ್ ಆ್ಯಂಡ್ ಶಿ ಸ್ಯಾಂಗ್. ಆವಾಗ ಸುದೀಪ್ ಅವ್ರು ಅಂದರು ಅವಳಿಗೆ ತುಂಬ ಪೊಟೆನ್ಷಿಯಲ್ ಇದೆ, ಯಾಕಂದರೆ ವಾಯ್ಸ್ ಇಸ್ ವೆರಿ ಯುನೀಕ್, ಒಂದು ಕೆಲಸ ಮಾಡೋಣ. ಬಟ್ ಅವಳಿಗೆ ಆ ಧೈರ್ಯ ಇರಲಿಲ್ಲ ಆ ಟೈಮಲ್ಲಿ ಟು ಸಿಂಗ್ ಆರ್ ರೆಕಾರ್ಡ್ ಫಾರ್ ಅ ಸಾಂಗ್. ಈ ಸರ್ ಸುಮ್ಮನೆ ಒಂದು ಎಕ್ಸ್ಪೀರಿಯನ್ಸಿಗೆ ಕರ್ಕೊಂಡು ಹೋಗ್ತೀನಿ ನಾನು ಸ್ಟುಡಿಯೋಗೆ ಅಂಥೇಳಿ ಸ್ಟುಡಿಯೋಗೆ ಹೋಗಿ ಇಬ್ಬರೂ ಹಾಡಿ ಅದನ್ನು ಒಂದು ರೆಕಾರ್ಡಿಂಗ್ ಮಾಡಿ, ಒಂದು CD ಮಾಡಿ ನಮ್ಮ ಫ್ರೆಂಡ್ಸಿಗೆಲ್ಲ ಅದನ್ನು ಕೇಳಿಸಿ, ಆ CD ಹಿಂದೆ ಎಲ್ಲರೂ ಅವ್ರವ್ರ ಕಮೆಂಟ್ಸ್ ಹಾಕಿದ್ದಾರೆ. ಅದನ್ನು ಪ್ರಿಂಟ್ ಮಾಡಿ ವಿ ಗಿಫ್ಟೆಡ್ ಇಟ್ ಟು ಹರ್ ಆನ್ ಹರ್ 14th ಬರ್ತ್ಡೇ. ಅದು ಅವಳು ಕೇಳಿದ ಮೇಲೆ ಮೈ ಗಾಡ್ ಇದು ನಾನಾ, ಇಸ್ ದಿಸ್ ಹೌ ಐ ಸೌಂಡ್ ಅಂತ ಅವಳಿಗೆ ತುಂಬ ಖುಷಿ ಆಯಿತು. ಅಲ್ಲಿಂದ ಅವಳಿಗೆ ಇಂಟ್ರೆಸ್ಟ್ ಇನ್ನೂ ಹೆಚ್ಚಾಗಾಯಿತು. ಸಿಂಗರ್ ಆಯಿತು, ಪ್ರೊಡ್ಯೂಸರ್ ಆಯಿತು, ಆಕ್ಟರ್ ಆಯ್ತು, ಇಡೀ ಫ್ಯಾಮಿಲಿನೇ ಇಂಡಸ್ಟ್ರಿ ಫ್ಯಾಮಿಲಿ ಪಿಕ್ಚರ್ ಇದು. ಸರ್ ಕ್ರಿಯೇಟಿವ್, ಪ್ರೊಡ್ಯೂಸರು, ಸಿಂಗರು, ಆಕ್ಟರು, ಸೊ ಎಲ್ಲರೂ ಒಂದೇ ಮನೆಯಲ್ಲಿ ಇದ್ದಾರೆ. ಮೇಡಮ್, ನಿಮ್ಮ ಕನ್ನಡ ಕೇಳಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ. ಸೊ ನೀವು ಕರ್ನಾಟಕದ ಸೊಸೆ, ಸೊ ಕನ್ನಡದ ಮೇಲೆ ಒಲವು ಹೆಚ್ಚಾಗಿದೆ. ಅಂದ್ರೆ ಕನ್ನಡ ಕಲ್ತಿದ್ದು ಹೇಗೆ? ಇತ್ತೀಚಿನ ದಿನಗಳಲ್ಲಿ ಕನ್ನಡ ಬಂದರೂ ಕನ್ನಡ ಮಾತಾಡಲ್ಲ ಅಂತ ನೀವು ತುಂಬಾ ಸಲೀಸಾಗಿ ಮಾತಾಡ್ತೀರಾ. ಸೊ ಕನ್ನಡ ಪ್ರಾಕ್ಟೀಸಿಂಗ್ ಹೆಂಗಿತ್ತು ಅಂತ? ಮದುವೆ ಆದ ಕೂಡಲೇ ನಾನು ಮನೆಗೆ ಬಂದಾಗ ಅತ್ತೆ ಮಾವನ ಹತ್ರ ನಾನು ಕನ್ನಡದಲ್ಲೇ ಮಾತಾಡೋದು, ಅವರಿಂದ ನಾನು ಕಲ್ತಿದ್ದು. ನಾನು ಆ್ಯಕ್ಚುಲಿ ಭಾಳ ಸಲೀಸಾಗೆ ಮಾತಾಡ್ತೀನಿ ಯಾವಾಗಲೂ. ಇಟ್ಸ್ ಈಸಿ ಫಾರ್ ಮೀ ಟು ಸ್ಪೀಕ್. ಆದರೂ ಅದಕ್ಕೆ ಹಿಂದೆ, ಮದುವೆಗಿಂತ ಹಿಂದೆ ಹೆಚ್ಚಿಗೆ ನಾವು ಇಂಗ್ಲೀಷಲ್ಲೇ ಮಾತಾಡ್ಕೊಂಡು ಬಂದಿದ್ದರಿಂದ ಇನ್ಸ್ಟಿಂಕ್ಟಿವ್ ಆಗಿ ಇಂಗ್ಲೀಷೇ ಬರುತ್ತೆ ನನ್ನ ಬಾಯಿಗೆ. ಬಟ್ ಆ್ಯಂಡ್ ಐ ಆಮ್ a little awkward in front of camera, I get nervous.
ಜನ ತಿಳ್ಕೊತಾರೆ ನಾನು ಕಲ್ತಿಲ್ಲ, ನಾನು ಮಾತಾಡಲ್ಲ. ಹಾಗಲ್ಲ ಸಿಚುವೇಶನ್. ಐ ಆಮ್ ಜಸ್ಟ್ ನರ್ವಸ್ ಅಷ್ಟೇ. ಅದಕ್ಕೋಸ್ಕರ ಈಗ ಸ್ವಲ್ಪ ಅದನ್ನು ರೂಢಿ ಮಾಡ್ಕೊಂಡು ಹಿಂಗೆ ಇಷ್ಟು ಅಟ್ಲೀಸ್ಟ್ ಮಾತಾಡಬಲ್ಲೆ. ಸುದೀಪ್ ಸರ್ ಸಾಕಷ್ಟು ಸಿನಿಮಾಗಳು ಬಂದಿದೆ, ಎಲ್ಲೂ ಕೂತ್ಕೊಂಡು ನೀವು ಮಾತಾಡಿಲ್ಲ. ಫಾರ್ ದ ಫಸ್ಟ್ ಟೈಮ್ ಚಾನೆಲ್ಗಳ ಮುಂದೆ, ಅದು ಮ್ಯಾಂಗೋ ಪಚ್ಚ, ನಿಮ್ಮ ಮಗನಿಗಾಗಿ ನೀವು ಮಾತಾಡ್ತಾ ಇರೋದು. ಹೌದು, ಅವನ ಬಗ್ಗೆ ಅವ್ನು ಮಾತಾಡೋದಿಲ್ಲ, ಹೆಚ್ಚಿಗೆ ಏನೂ ಹೇಳಲ್ಲ. ಅದಕ್ಕೆ ನಾನೇ ಬಂದು ಮಾತಾಡೋಣ ಅಂದ್ಕೊಂಡೆ. ನಿಮಗೊಂದು ಸಣ್ಣ ಪರಿಚಯ ನನ್ನ ಕಡೆಯಿಂದ ಅವನಿಗೆ. ಫಿಲಮ್ ರಿಲೀಸ್ ಆದಮೇಲೆ ಅಫ್ಕೋರ್ಸ್ ಅವ್ನು ಸಿಗ್ತಾನೆ, ನೀವು ಅವನ ಬಗ್ಗೆ ಹೆಚ್ಚಿಗೆ ಅವನ ಹತ್ರ ಮಾತಾಡ್ಬೋದು. ನಿಮ್ 3 ಜನಕ್ಕೂ ಕೇಳೋದಾದ್ರೆ, ಅಂದ್ರೆ ಬೆಂಗಳೂರಿಗೆ ಬಗ್ಗೆ ತೋರಿಸಿದ್ದಾರೆ ಸಿನಿಮಾಗಳಲ್ಲಿ, ಬಟ್ ಮೈಸೂರು ಅನ್ನುವಂಥ ಒಂದು ಬ್ಯೂಟಿಫುಲ್ ಸಿಟಿಯನ್ನ ಇಷ್ಟು ಅದ್ಭುತವಾಗಿ ನಾವು ಟ್ರೈಲರ್ ಅಬ್ಸರ್ವ್ ಮಾಡಿದ್ವಿ, ಟೀಸರ್ ನೋಡಿದ್ವಿ, ಹಾಡುಗಳಲ್ಲಿ ಪ್ರತಿಯೊಂದು ಕೂಡ ಮೈಸೂರಿನ ಒಂದು ಕಣಕಣನು ಕೂಡ ಈ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಸೊ ಮೈಸೂರು ಜನತೆ ಎಷ್ಟು ಖುಷಿಯಾಗಿದ್ರು, ಜೊತೆಗೆ ಅಲ್ಲಿ ಹೋದಾಗ ಶೂಟಿಂಗ್ ಸಂದರ್ಭದಲ್ಲಿ ಡಿಸ್ಟರ್ಬೆನ್ಸ್ ಇರಲಿಲ್ವಾ? ಅವ್ರು ಎಂಥ ಒಳ್ಳೆ ಜನ ಅಂದರೆ, ಅವ್ರಿಗೆ ಫಿಲಮ್ಸ್ ಮೇಲೂ ಅಷ್ಟು ಪ್ರೀತಿ. ಬಂದು ನೋಡ್ತಿದ್ರು ಏನು ನಡೀತಾ ಇದೆ, ಯಾವತ್ತೂ ಒಂದು ಗಲಾಟೆ ಏನೂ ಮಾಡಿರಲಿಲ್ಲ. ತಡಸಗಳು ಅಂದರೆ ಅಡಚಣೆಗಳು ಯಾವುದೂ ಇರ್ತಿರ್ಲಿಲ್ಲ. ಸಂಚಿತ್ ಅವರಿಗೆ ಅಡುಗೆ ಮಾಡ್ತಾರವರು ಒಬ್ಬೊಬ್ಬರು ಮನೆಯಿಂದ. ಈಗ ತುಂಬ ನೆನೆಸ್ಕೊತಾನೆ. ಸೊ ವೆರಿ ಫಿಲ್ಮ್ ಫ್ರೆಂಡ್ಲಿ ಎನ್ವೈರ್ಮೆಂಟ್. ನಮಗೆ ಯಾವ ಥರದ್ದು ಇದು, ತುಂಬ ಎನ್ಕರೇಜಿಂಗ್ ಜನ, ತುಂಬ ವಾರ್ಮ್ ಅವರೆಲ್ಲ. ತುಂಬ ಖುಷಿ ಆಯಿತು. ಸರಿ, ಒಂದು ಟೂರ್ ಮಾಡ್ತೀರಾ ಚಿಕ್ಕದಾಗಿ, ಉತ್ತರ ಕರ್ನಾಟಕ ಕಡೆ ಒಂದು ಪಯಣ ಬೆಳೆಸ್ತೀರಾ, ಅಲ್ಲೊಂದು ಹ್ಯೂಜ್ ರೆಸ್ಪಾನ್ಸ್ ಸಿಗುತ್ತೆ. ಸೊ ನಿಮಗೆ ಖುಷಿ ಕೊಟ್ಟಂಥ ಊರು ಯಾವುದು? ಅಲ್ಲ, ಆ್ಯಕ್ಚುಲಿ ಐಡಿಯಾ ಬಂದ್ಬಿಟ್ಟು ಸರದಿತ್ತು. ಯಾಕಂದರೆ ನೀವು ಹೇಳಿದ್ರಲ್ಲ, ಯಾಕೆ ನೀವು ಪ್ರಚಾರ ಕುಣಿಸ್ತಿಲ್ಲ ಹೀರೋನ ಅಂತ. ಸೊ ಸಿನಿಮಾ ರಿಲೀಸ್ ಆದಮೇಲೆ ಅವ್ರನ್ನ, ಯಾಕಂದರೆ ಸಿನಿಮಾ ಅವ್ರ ಮಾತ್ರ ಜಾಸ್ತಿ ಇರುತ್ತೆ. ಈಗೇನು ಕೇಳ್ತಾರೆ, ಮಾಮೂಲಿ ಅದೇ ಕೇಳ್ತಿರ್ತಾರೆ ಪಾಪ. ಸಿನಿಮಾ ನೋಡಿದ್ಮೇಲೆ ಕೇಳೋಕ್ಕೆ ಸುಮಾರು ಇರುತ್ತೆ ನಿಮಗೆ. ಸೊ ಅದಕ್ಕಾಗಿ ಅವ್ರು ಹೇಳಿದ್ರೆ ಏನಂದರೆ, ಸರ್ ಏನಂದರೆ ಅಂದರೆ, ನೀವು ಫಸ್ಟು ಒಂದು ಕೆಲಸ ಮಾಡಪ್ಪ, ಆ್ಯಸ್ ಅ ಕಾಮನ್ ಮ್ಯಾನ್ ಹೋಗಿ ಅವ್ರ ಆಶೀರ್ವಾದ ತೊಗೊಂಬ, ದೊಡ್ಡವ್ರ ಆಶೀರ್ವಾದ, ಚಿಕ್ಕವರಿಂದ ಪ್ರೀತಿ ತೊಗೊಂಬ, ನಿಮ್ಗೆ ಗೊತ್ತಾಗುತ್ತೆ ಅಂತ. ಸೊ ಹಾಗಾಗಿ ಹೋದ ಎಲ್ಲ ಊರಲ್ಲೂ ತುಂಬ ಒಳ್ಳೆ ಪ್ರತಿಕ್ರಿಯೆ ಇದೆ ಆ್ಯಕ್ಚುಲಿ. ಬಿಕಾಸ್ ಅವ್ರಿಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ, ಬಿಕಾಸ್ ಅವರು ಆಚೆ ಹೋಗಿರಲಿಲ್ಲ. ಸೊ ಅವ್ರಿಗೆ ಹೆಂಗಾಯಿತು, ಸಂಚಿತ್ ಅವ್ರಿಗೆ ಅಂದರೆ ಹಿಂಗೆಲ್ಲ ಜನ ಇದ್ದಾರೆ, ಅಷ್ಟು ಖುಷಿ ಆಗ್ತದೆ. ಇವಾಗ ಒಂದು ಜವಾಬ್ದಾರಿ ಜಾಸ್ತಿ ಆಯಿತು. ಈ ಮೊದಲು ಹೆಂಗಿತ್ತು ಅಂದರೆ, ಬೇಡ ನಾನು ಹೀರೋ ಆಗಬೇಕು ಅಥವಾ ನಾನು ಆ್ಯಕ್ಟ್ ಆಗಬೇಕು ಅಂತ. ಈಗೇನಂದರೆ ಆ ಜನಗಳು ಮೆಚ್ಚುಗೆ ಪಡಬೇಕು ಅಂತ ಅದೊಂದು ಬಂದಿದೆ ಅವ್ರಿಗೆ. ಸೊ ಯೂಶ್ವಲಿ ಏನಿದೆ ಹೇಳ್ತಾರಲ್ಲ, ನಾವು ಜನಗಳ ಜೊತೆ, ಜನ ನಮ್ಮ ಜೊತೆ ಇರ್ತಾರೆ. ಸೊ ಅದೊಂದು ಜವಾಬ್ದಾರಿ ಅವ್ರಿಗೆ ಬಂದಿದೆ. ಸೊ ಅದನ್ನು ಹೋಗಿ ಕಲ್ತಿದ್ದಾರೆ. ಸೊ ತುಂಬ ಖುಷಿ ಪಟ್ಟಿದ್ದಾರೆ ಆ್ಯಕ್ಚುಲಿ. ಬಂದು ಎಲ್ಲರಿಗೂ ಹೇಳಿದ್ರು ಆ್ಯಕ್ಚುಲಿ, ನಂಗೆ ಇದೊಂದು ಲೈಫಲ್ಲಿ ದೊಡ್ಡ ಒಂಥರ ಲೆಸನ್ ಥರ ನನಗಿದು ಅಂತ. ಸುಮ್ಮನೆ ಜನ ಮನುಷ್ಯ ಏನೇ ಮಾಡಿ 100% ಎಲ್ಲ ಊರಲ್ಲೂ ಎಲ್ಲರೂ ಹಂಗೆ ಇತ್ತು. ಒಂದು ಈ ಊರು ಅವರಂತರ ಪ್ರತಿಯೊಂದು ಊರಲ್ಲೂ ಅಷ್ಟೇ ಪ್ರೀತಿಯಿಂದ ಸುದೀಪ್ ಸರ್ ಫ್ಯಾನ್ಸು ಮತ್ತು ಬೇರೆಯವರು ಎಲ್ಲರೂ ಸೇರಿ ಆ ಪ್ರೀತಿ ಕೊಟ್ಟರು ಮತ್ತು ಸಹಕಾರ ಕೊಟ್ಟರು. ಸರ್, ಈ ಸಿನಿಮಾದ USP ಏನು? ಯಾಕಂದ್ರೆ ಈ ಸಿನಿಮಾನ ನೀವು ಪ್ರೊಡ್ಯೂಸ್ ಮಾಡ್ತೀನಿ ಅಂದಾಗ ಯೋಚನೆ ಮಾಡಿರ್ತೀರಾ, ಈ ಒಂದು ಪಾಯಿಂಟ್ ಕ್ಲಿಕ್ ಆಗುತ್ತೆ ಕತೆ. ಹೌದು ಸರ್, ಕತೆ ಅಲ್ಲ, ಅದಲ್ಲಿ ನಮ್ತನ ಅನ್ನೋದು ಏನಿದೆ ಅದೇ ಮೇಜರ್ ಅಲ್ವಾ. ಕತೆದಲ್ಲಿ ಈ ಪಾಯಿಂಟು ಹಂಗೆ ಪಿನ್ ಪಾಯಿಂಟ್ ಮಾಡಿ ತೊಗೊಳಕ್ಕಾಗಲ್ಲ. ಒಂದು ಕತೆ ಇದು ಒಂದು ರೆಟ್ರೋ ಲುಕ್ ಅಲ್ಲಿ ಇರೋದ್ರಿಂದ ಇದೊಂದು ಕ್ರೈಮ್ ಡ್ರಾಮಾ ಇದೆ ಇದರಲ್ಲಿ. ಸೊ ಈ ಕ್ರೈಮ್ ಅಂದಾಗ ಮೇಡಮ್, ನಿಮಗೆ ಹೆಂಗೆ ಅನ್ನಿಸ್ತು ನಿಮ್ಮ ಮಗನ್ನ ಆ ಒಂದು ಫೈಟು, ಆ ಆ್ಯಕ್ಷನ್ ಅಲ್ಲಿ ನೋಡುವಂಥದ್ದು? ನಾನು ಎಂಜಾಯ್ ಮಾಡ್ತೀನಿ. ಐ ಲೈಕ್ ಆಲ್ ಜಾನರ್ಸ್ ಆಫ್ ಫಿಲ್ಮ್ಸ್. ಸೊ ಕ್ರೈಮ್ ಆಲ್ಸೋ. ಈಗ ದುರಂಧರು ಮೊನ್ನೆ ಐ ರಿಯಲಿ ಎಂಜಾಯ್. ತುಂಬ ವೈಲೆಂಟ್ ಇತ್ತು, ಆದರೂ ಫಾರ್ ಅ ರೀಸನ್. ಇವನು ಮಾಡಿದಾಗ್ಲೂ ವಿಸಿಲ್ ಹೊಡಿಯೋಣ ಅಂತ ಅನಿಸ್ತು. ತುಂಬ ಚೆನ್ನಾಗಿ ಮಾಡಿದ್ದಾನೆ. ಎಲ್ಲ ಫೈಟ್ ಸೀಕ್ವೆನ್ಸ್ ಆಗಲಿ, ಆ್ಯಕ್ಷನ್ ಆಗಲಿ, ಆಮೇಲೆ ಕ್ಲೈಮ್ಯಾಕ್ಸ್ ಅಂತೂ ಅದ್ಭುತವಾಗಿ ಮಾಡಿದ್ದಾನೆ. ಒಂದು ಅದಕ್ಕೂ ಪ್ರಿಪರೇಷನ್ ಅನ್ನುವಂಥದ್ದು ಇರುತ್ತೆ, ಸೀದಾ ಹೋಗಿ ಕ್ಯಾಮ್ರಾ ಮುಂದೆ ನಿಲ್ಲಕ್ಕಾಗಲ್ಲ. ಪ್ರಿಪರೇಷನ್ ಹೆಂಗಿರುತ್ತೆ ಸಂಚಿತ್ ಅವ್ರದ್ದು ಎಷ್ಟೋ ವರ್ಷಗಳಿಂದ ಪ್ರಿಪ್ರೇಷನ್ ನಡೀತಾ ಇದೆಯಲ್ಲ. ಅವ್ರು AD ಆಗಿ ಕೆಲಸ ಮಾಡಿ 10 ವರ್ಷದ ಮೇಲೆ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ. ಸೊ ಎಲ್ಲ ತಿಳ್ಕೊಂಡಿದ್ದಾರೆ, ಫೈಟಿಗೆ ಹೆಂಗಿರಬೇಕು. ಸೊ ಸೈಡ್ ಬೈ ಸೈಡ್ ಪ್ರಿಪ್ರೇಷನ್ ಮಾಡಿದ್ದಾರೆ. ಜಿಮ್ಮಿಗೆ ಹೋಗ್ತಾರೆ, ಈಸ್ ಟೇಕನ್ ಫೈಟ್ ಲೆಸನ್ಸ್. ಸೊ ವಾಟ್ ಎವರ್ ಇಸ್ ನೆಸಸರಿ ಒಳ್ಳೆ ರೀತಿಯಲ್ಲಿ ಪ್ರಿಪ್ರೇಷನ್ ಮಾಡಿದ್ದಾರೆ. ಅವರು ನ್ಯೂಯಾರ್ಕಿಗೆ ಹೋಗಿ ಒಂದು ಕೋರ್ಸ್ ಮಾಡಿದ್ದಾರೆ. ಸೊ ಆ ಕೋರ್ಸಲ್ಲಿ ಪ್ರತಿಯೊಂದು ಫ್ಯಾಸೆಟ್ಸ್ ಆಫ್ ಫಿಲ್ಮ್ ಮೇಕಿಂಗ್ ಬ್ರೀಫ್ಲಿ ದೇ ಹ್ಯಾವ್ ಸ್ಪೋಕನ್ ಅಬೌಟ್ ದ್ಯಾಟ್. ದೇ ಹ್ಯಾವ್ ಲರ್ನ್ಡ್ ಆಲ್ ಅಬೌಟ್ ದ್ಯಾಟ್. ಇನ್ ಫ್ರಂಟ್ ಆಫ್ ದ ಕ್ಯಾಮರಾ, ಬಿಹೈಂಡ್ ದ ಕ್ಯಾಮರಾ, ಎಡಿಟಿಂಗ್ ಟೇಬಲ್, ಪ್ರತಿಯೊಂದರಲ್ಲೂ ಅವನಿಗೆ ಒಂದು ಸಣ್ಣ ಕೋರ್ಸ್ ಮಾಡಿ ಇಲ್ಲಿ ಬಂದು ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಬೇರೆ ಇದೆ. ಯಾಕಂದರೆ ಸುದೀಪ್ ಅವರು ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಇನ್ವಾಲ್ವ್ ಆಗ್ತಾರೆ, ಅವ್ರು ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾರೆ. ಸೊ ಅವನು ಅದನ್ನು ನೋಡಿ ತುಂಬಾ ಕಲ್ತ್ಬಿಟ್ಟಿದ್ದಾನೆ. ಎಷ್ಟೇ ಅದು ಅಂದ್ರೆ ಥಿಯರಿಯಾಗಿ ಎಲ್ಲ ಮಾಡಿಬಿಟ್ಟು ಬಂದಿರ್ತಾರೆ, ಬಟ್ ಪ್ರಾಕ್ಟಿಕಲ್ಗೆ ಇಳಿದಾಗ ಕಷ್ಟ ಅಂತ ಹೇಳಿದ್ದಿದ್ಯಾ? ಅಂದ್ರೆ ಇಷ್ಟಪಟ್ಟೆ ಮಾಡೋದು, ಬಟ್ ಯಾವತ್ತಾದ್ರೂ 1-1/4 ವರ್ಷದಲ್ಲಿ ಕಷ್ಟ ಅಂತ ಅನ್ಸಿದ್ಯಾ ಅಂತೇನಾ ಸಂಚಿತ್ಗೆ? ಅವನು ಕಷ್ಟ ಅಂತ ಹೇಳಿಲ್ಲ, ಬಟ್ ಹಿ ಸೆಡ್
ನನಗೆ ದೀಪು ಮಾವನ ಮೇಲೆ ಹೆಚ್ಚು ಮರ್ಯಾದೆ ಇವತ್ತು ಅನ್ನಿಸ್ತಾ ಇದೆ. ಯಾಕಂದರೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರಲ್ಲ, ಇವತ್ತಿಗೂ ಅಷ್ಟೇ ಹಾರ್ಡ್ ವರ್ಕಿಂಗ್, ಅಷ್ಟೇ ಡಿಸಿಪ್ಲಿನ್, ಅಷ್ಟೇ ಟೈಮಿಗೆ ಸೆಟ್ಟಿಗೆ ಹೋಗೋದು. ಇಷ್ಟು ವರ್ಷದಲ್ಲೂ ಅದು ಚೇಂಜ್ ಆಗಿಲ್ಲ ಅತ್ತೆ ನನಗೆ. ಐ ಡೋಂಟ್ ನೋ ಹೌ ಹಿ ಡಸ್ ದಿಸ್ ಈವನ್ ಎಟ್ ದಿಸ್ ಏಜ್ ಅಂತ ಅದು ಒಂದು ಹೇಳಿದೆ ಅಷ್ಟೆ. ಅವನಿಗೆ ಕಷ್ಟ ಆಗಿದ್ದು, ಅವ್ನು ಎಂಜಾಯ್ ಮಾಡ್ತಾನೆ ಈ ಪ್ರಾಸೆಸ್ನ. ಸುದೀಪ್ ಸರ್ ತಂದೆ ಸಿನಿಮಾ ಅಂದರೆ ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇದೆ. ಸೊ ಮೊಮ್ಮಗ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾರೆ ಅಂದಾಗ, ಅಥವಾ ಈ ಸಿನಿಮಾ ಕಂಪ್ಲೀಟ್ ಮಾಡಿದ್ದಾರೆ ಅಂದಾಗ, ಅವ್ರು ಹೇಳ್ಕೊಂಡ ಮಾತುಗಳಾಗಿರ್ಬೋದು ಅಥವಾ ಅವರ ಅಜ್ಜಿ ಆಗಿರ್ಬೋದು ಹೇಳಿದಂಥ ಏನಾದರೂ ಮಾತು ತುಂಬ ಖುಷಿಪಟ್ಟರು. ಅವ್ರಿಗೆ ಅವ್ರು ಎಲ್ಲರ ಮನಸ್ಸಲ್ಲೂ ಒಂದು ಭರವಸೆ ಇತ್ತು. ಯಾಕಂದರೆ ಅವ್ನು ಸಣ್ಣ ವಯಸ್ಸಿಂದನೂ ಫೋಟೋಗ್ರಫಿ ಅಂಥ ಕ್ರಿಯೇಟಿವ್ ಫೀಲ್ಡ್ಸಲ್ಲೇ ಅವನಿಗೆ ತುಂಬ ಇಂಟ್ರೆಸ್ಟ್ ಇದ್ದಿದ್ದು. ಸೊ ಅವನು ಇದನ್ನು ಆಯ್ಕೆ ಮಾಡಿದಾಗ ಎಲ್ಲರಿಗೂ ಖುಷಿ ಇತ್ತು. ಅವ್ರ ಅಮ್ಮಮ್ಮ ಯಾವಾಗಲೂ ಹೇಳ್ತಾರೆ, ಭಾಳ ಬೇಗ ಸ್ಟಾರ್ಟ್ ಮಾಡು, ನಾನು ನೋಡ್ಬೇಕು ನಿನ್ನ ಪರದೆಯಲ್ಲಿ ನೋಡಬೇಕು. ಸೊ ಅದು ಒಂದು ಯಾವಾಗಲೂ ಹೇಳ್ತಾ ಇರ್ತಾನೆ, ನಮ್ಮಮ್ಮ ಇರಬೇಕಿತ್ತು, ಶಿ ವುಡ್ ಹ್ಯಾವ್ ಬಿನ್ ಸೋ ಹ್ಯಾಪಿ. ಬಟ್ ಅವ್ರು ಇದ್ದಾರೆ, ನಮ್ಮೊಟ್ಟಿಗೆ ಇದ್ದಾರೆ. ಅವರು ಆಶೀರ್ವಾದ ಖಂಡಿತವಾಗ್ಲೂ ಈ ಫಿಲ್ಮ್ ಮೇಲಿದೆ. ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮೇಡಮ್, ಈಗ ಸಿನಿಮಾದಲ್ಲಿ ಸುದೀಪ್ ಸರ್ದು ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇಲ್ಲದಿದ್ರು ಇಂಡೈರೆಕ್ಟ್ ಆಗಿ ಯಾವ ರೀತಿ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅವರು ಈ ಸಿನಿಮಾಕ್ಕೆ? ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡಿದ್ದಾರೆ. ನಮಗೆ ಏನಾರ ಅಡ್ವೈಸ್ ಬೇಕಿತ್ತು, ಇಲ್ಲಿ ಏನಾರ ಸ್ಟಕ್ ಆಯಿತು ಅಥವಾ ಎಲ್ಲೂ ಪರ್ಮಿಷನ್ ಸಿಗಲಿಲ್ಲ, ಸಮಥಿಂಗ್ ಏನೋ ನಮ್ಮ ಮಟ್ಟಿಗೆ ನಮಗೆ ವರ್ಕೌಟ್ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ನಾವು ಅವ್ರನ್ನ ಫೋನ್ ಮಾಡಿ ಅಥವಾ ಸೆಟ್ಟಿಗೆ 2 ಸತಿ ಕರೆಸಿದ್ದೀವಿ, ನೋಡಿ ನಿಮಗೇನು ಅನಿಸುತ್ತೆ ಅಂತ ಪ್ರತಿಯೊಂದು ಹಂತದಲ್ಲೂ ನಾವು ಅಡ್ವೈಸ್ ಕೇಳಿದ್ದೀವಿ. ಕಾರ್ತಿಕ್ ಸರ್, ನಿಮಗೆ ಕೇವಲ ಸ್ಯಾಂಡಲ್ವುಡ್ ಅಲ್ಲ, ಪಕ್ಕದ ಕಾಲಿವುಡ್, ಟಾಲಿವುಡ್ ಎಲ್ಲ ಕಡೆ ನಿಮಗೆ ನೆಟ್ವರ್ಕ್ ತುಂಬ ಚೆನ್ನಾಗಿದೆ. ಈ ಟ್ರೈಲರನ್ನು ಅಲ್ಲಿ ತೋರಿಸಿದ್ದೀರಾ ಅಥವಾ ಅಲ್ಲಿ ನಿಮ್ಮ ಸರ್ಕಲ್ಗೆ ತೋರಿಸಿದ್ದೀರಾ? ರಿವ್ಯೂ ಏನಾದರೂ ಕೊಟ್ಟಿದ್ದಾರಾ? ಇಲ್ಲ, ಆ್ಯಕ್ಚುಲಿ ಎಲ್ಲ ಕಡೆ ಅಲ್ಲೂ ನನ್ನ ಫ್ರೆಂಡ್ಸ್ಗೆ ನಾನು ವಾಟ್ಸಪ್ಪಲ್ಲಿ ಶೇರ್ ಮಾಡಿದಾಗ ಎಲ್ಲರೂ ಭಾಳ ಖುಷಿಪಟ್ಟರು. ಟ್ರೈಲರ್ ಏನು ಹೇಳಿದರು ಸರ್? ಎಲ್ಲರಿಗೂ ಇಷ್ಟ. ಅಂದರೆ ಆ ಸಿನಿಮಾದಲ್ಲಿ ಒಂದು ಇಂಟೆನ್ಸಿಟಿ, ಆ ಟ್ರೈಲರ್ ಕಟ್ ಮಾಡಿದ ರೀತಿ ಇಷ್ಟ ಆಯಿತು. ಕಮರ್ಷಿಯಲ್ ಜೊತೆಗೆ ಆ ಕಂಟೆಂಟ್ನ ಬ್ಲೆಂಡ್ ಮಾಡಿದ್ದು ಭಾಳ ಜನಕ್ಕೆ ಇಷ್ಟ ಆಯಿತು. ಆ್ಯಕ್ಚುಲಿ ಪೃಥ್ವಿರಾಜ್ ಅವರು ಫಸ್ಟ್ ಬಂತಲ್ವ ಟೇಬಲಲ್ಲಿ ಕೂತು ಫಸ್ಟ್ ಆವಾಗಲೇ ಹೇಳಿದ್ರು, ಇಸ್ ನೈಸ್ ಬಾಯ್, ಯಾರು ಇವರು ಅಂತ ಕೇಳಿದ್ರು. ಫಸ್ಟ್ ಅವ್ರಿಗೆ ಸಂಚಿತ್ ಯಾರು ಅಂತ ಗೊತ್ತಿರಲಿಲ್ಲ. ಆಮೇಲೆ ಹೇಳಿದ್ದೆ ಸುದೀಪ್ ಸರ್ ನೆವ್ಯೂ ಅಂತ. ತುಂಬ ಜನ ಮೆಸೇಜ್ ಮಾಡಿದ್ದಾರೆ. ಎಲ್ಲರಿಗೂ ಭಾಳ ಖುಷಿ ಆಯಿತು. ತುಂಬ ಜನ ಸಂಚಿತ್ ಇದ್ರ ಮಾತು ಫೋನಲ್ಲೂ ಮಾತಾಡೋರೆ. ಸೊ ಲಾಟ್ ಆಫ್ ಪೀಪಲ್ ಸ್ಪೋಕ್. ಸರ್, ಯೋಗಿ ಸರ್, ನಿಮ್ಮ ನೆಟ್ವರ್ಕಲ್ಲಿ ನಿಮಗೆ ಸಿಕ್ಕಂಥ ರಿವ್ಯೂ ಈ ಸಿನಿಮಾದ ಟ್ರೈಲರ್, ಇಲ್ಲಿ ತನಕ ಟ್ರೈಲರ್ ರಿಲೀಸ್ ಆಗಿರೋದು, ಸಿನಿಮಾ ಆದಮೇಲೆ ಬೇರೆ ರಿವ್ಯೂ ಬರುತ್ತೆ, ಬಟ್ ಇಲ್ಲಿ ತನಕ ಸಿಕ್ಕಿರುವಂಥ ರಿವ್ಯೂ ಈ ಸ್ಯಾಂಡಲ್ವುಡ್ ಬಿಟ್ಟು. ಸ್ಯಾಂಡಲ್ವುಡ್ ನಾನು ಜಾಸ್ತಿ ಯಾರು ಅಷ್ಟು ಅಂತ ಆಚೆ ಅದೆಲ್ಲ ಪ್ಯಾನ್ ಇಂಡಿಯಾ. ಅವರು ನಮ್ದೇನಿದೆ ಕರ್ನಾಟಕ. ಸೊ ಹಂಗಾಗಿ ಇಲ್ಲಿ ನೋಡಿದ ಜನ ಎಲ್ಲ ಆ್ಯಕ್ಚುಲಿ ತುಂಬ ಇಷ್ಟಪಟ್ಟಿದ್ರು, ತುಂಬ ಪಾಸಿಟಿವ್ ಇದೆ. ಆ್ಯಕ್ಚುಲಿ ನಾನು ಹೇಳ್ದಂಗೆ ಪ್ರತಿ ಮನೆಯಲ್ಲೂ ಅಥವಾ ನಮ್ಮ ಕಸಿನ್ಸ್ ಆಗಲಿ, ಫ್ರೆಂಡ್ಸ್ ಆಗಲಿ, ಎಲ್ಲರೂ ಅಷ್ಟು ಯಾರು ಗುರು ಹುಡುಗ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಅಂದರೆ ವಯಸ್ಸಾಗಿದೆ, ಚಿಕ್ಕ ಹುಡುಗರಿಂದ ನಮಗೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಎಲ್ಲರಿಗೂ ಒಂದಿನ ಅವ್ರ ಕಣ್ಣಲ್ಲಿ ಒಂದು ಕಾನ್ಫಿಡೆನ್ಸ್ ಕಾಣ್ತಿದೆ. ಆ್ಯಕ್ಚುಲಿ ಎಲ್ಲ ಇಷ್ಟು ಚೆನ್ನಾಗಿ ಮಾಡಿದಾರಲ್ಲ ಅಂದರೆ ಫಸ್ಟ್ ಸಿನಿಮಾ ಅಂತ ಅನ್ಸೋದೇ ಇಲ್ಲ ಆ್ಯಸ್ ಅನ್ ಆ್ಯಕ್ಟರ್. ಸೊ ಅದು ಪ್ರತಿಯೊಬ್ಬರೂ ಹೇಳ್ದಂಗೆ ಟ್ರೈಲರ್ಗೆ ಇದುವರೆಗೂ ನನಗೆ ಗೊತ್ತು ಯಾರು ನೆಗೆಟಿವ್ ಆಗಿ ಹೇಳಿಲ್ಲ. ಸೊ ಪ್ರಾಬ್ಲಿ ಎಲ್ಲರಿಗೂ ಒಂಥರ ಯೂನಿವರ್ಸಿಗೆ ಎಲ್ಲರಿಗೂ ಇಷ್ಟ ಆಗಿದೆ, ಪಾಸಿಟಿವ್ ಆಗಿ ಹೇಳಿದ್ದಾರೆ. ಸಂಚಿತರ ಬಗ್ಗೆ ಆಗಲಿ ಅಥವಾ ಟ್ರೈಲರ್ ಬಗ್ಗೆ ಆಗಲಿ, ನಮ್ಮ ಸಿನಿಮಾ ಇದುವರೆಗೂ ಏನೇನು ಬಿಟ್ಟಿದ್ದೀವಿ ದೇವ್ರ ದಯೆಯಿಂದ ಎಲ್ಲವೂ ಇಷ್ಟಪಟ್ಟಿದ್ದಾರೆ. ಅದೇ ರೀತಿ 5ನೇ ತಾರೀಕು ಬಂದು ಸಿನಿಮಾ ನೋಡಿ ಅದನ್ನು ಇಷ್ಟಪಟ್ಬಿಟ್ರೆ ನಮ್ಮ ಜವಾಬ್ದಾರಿನ ನಾವು ಆರಾಮಾಗಿ ನಿಭಾಯಿಸಂಗಿರುತ್ತೆ. ಈಗ ಸಿನಿಮಾ ಸೆಟ್ಟೇರಿದಾಗಿಂದ ಏನೆಲ್ಲ ಟೀಸರ್ ರಿಲೀಸ್ ಮಾಡಿದ್ರಿ, ಹಾಡುಗಳು ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಆಯಿತು, ಟ್ರೈಲರ್ ರಿಲೀಸ್ ಮಾಡಿದ್ರಿ, ಎಲ್ಲರ ಹೆಸರಲ್ಲೂ ಮ್ಯಾಂಗೋ ಪಚ್ಚ ಅನ್ನುವಂಥ ರಿಜಿಸ್ಟರ್ ಆಗಿದೆ. ಪೋಸ್ಟರ್ ನೋಡಿದ್ರು ಮ್ಯಾಂಗೋ ಪಚ್ಚ ಅಂತ ಹೇಳ್ಬಿಡ್ತಾರೆ. ಬಟ್ ಈ ಮ್ಯಾಂಗೋ ಅನ್ನುವಂಥದ್ದು ಏನು ಅಂತ ಇನ್ನೊಂದು ಕ್ವಶನ್ ಮಾರ್ಕ್ ಇದೆ. ಪಚ್ಚ ಅಂದ್ರೆ ಹೆಸರು ಓಕೆ, ಮ್ಯಾಂಗೋ ಯಾಕೆ ಬಂತು? ಪಚ್ಚ ಮ್ಯಾಂಗೋ ಪಚ್ಚ ಆಗದೆ ಸಿನಿಮಾ, ಮ್ಯಾಂಗೋ ಪಚ್ಚ ಜರ್ನಿನೇ. ಮ್ಯಾಂಗೋ ಏನು ಅಂತ ನೀವು ಬಂದು ನೋಡ್ಬೇಕು. ಅದಕ್ಕೊಂದು ಕಥೆ ಇದೆಯಾ? ಹೌದು ಇದೆ. ಮ್ಯಾಂಗೋ ಅಂತ ಹೆಸರು ಏನಕ್ಕೆ ಬಂತು ಅನ್ನೋದನ್ನು ಹೆಸರು ಇದೆ. ಮೇಡಮ್, ಇದೊಂದು ಕ್ಯೂರಿಯಾಸಿಟಿಗೆ ಕೇಳ್ತಾ ಇರುವಂಥ ಪ್ರಶ್ನೆ. ಈಗ ಸಾಮಾನ್ಯವಾಗಿ ಸಂಚಿತ್ ಅವರು ಅಳಿಯ, ಸುದೀಪ್ ಸರ್ ಅಳಿಯ, ಇದೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಬಟ್ ಸಂಚಿತ್ ಎಲ್ಲೂ ಜಾಸ್ತಿ ಹೊರಗಡೆ ಕಾಣಿಸ್ಕೊಳ್ಳಲ್ಲ. ಸುದೀಪ್ ಸರ್ ಫಂಕ್ಷನ್ಸ್ಗಳಲ್ಲೋ ಅಥವಾ ಮತ್ತೊಂದರಲ್ಲಿ ಕಾಣಿಸ್ಕೋತಾರೆ, ಬಟ್ ಎಲ್ಲೂ ಮಾಧ್ಯಮಗಳಿಗೆ ಜಾಸ್ತಿ ಅವ್ರು ಬರಲ್ಲ. ಬಟ್ ಹೆಂಗಿರ್ತಾರೆ ಸಂಚಿತ್ ಮನೆಯಲ್ಲಿ? ಅವರು ಬೆಳೆದು ಬಂದಂಥ ರೀತಿ ಹೇಗೆ ಅಂತ? ನಾನು ಹೇಳ್ದಂಗೆ ಭಾಳ ಕ್ವಾಯಟ್ ಹುಡುಗ ಅವನು, ವೆರಿ ಮೆಚ್ಯೂರ್ ಫಾರ್ ಹಿಸ್ ಏಜ್. ಗಂಡು ಮಕ್ಕಳು ಸ್ವಲ್ಪ ಟೈಮ್ ತೊಗೊಳ್ತಾರೆ ಮೆಚ್ಯೂರ್ ಆಗೋಕ್ಕೆ. ಇವನು ಮೆಂಟಲಿ ವೆರಿ ಮೆಚ್ಯೂರ್ ಆ್ಯಂಡ್ ಹೆಚ್ಚಿಗೆ ಮಾತಾಡಲ್ಲ. ಸೊ ಈಸ್ ವೆರಿ ಕ್ವಾಯಟ್. ಅವನು ಒಳಗಡೆನೇ ಎಲ್ಲ ತುಂಬಿಸ್ಕೊಂಡಿರ್ತಾನೆ. ಬಟ್ ಅದು ಪರದೆ ಮೇಲೆ ಭಾಳ ಬ್ಯೂಟಿಫುಲ್ ಆಗಿ ತಂದಿದ್ದಾನೆ ಅದನ್ನು, ಒಂದೊಂದು ಇಮೋಷನ್ನು ಅಷ್ಟೇ. ಸೊ ಮನೇಲೂ ಹೆಚ್ಚಿಗೆ ಏನು ಡಿಫ್ರೆಂಟ್ ಆಗಿಲ್ಲ. ಇನ್ಫ್ಯಾಕ್ಟ್
ಪಚ್ಚಂಗೂ ಸಂಚಿತ್ಗೂ ತುಂಬ ಹೋಲಿಕೆ ಇದೆ. ಈಗ ಕಿಚ್ಚನ ಅಳಿಯನಾಗಿರೋದ್ರಿಂದ ಇನ್ನು ಮುಂದೆ ಸಂಚಿತ್ ಪಚ್ಚನಾಗಿ ರಿಜಿಸ್ಟರ್ ಆಗ್ತಾರಾ, ಅಂದ್ರೆ ಹೆಸರು ಅದೇ ಬರುತ್ತಾ ಅಂತ? ಅದೇ ನಮ್ಮ ಆಸೆ. ಅವನು ರಿಜಿಸ್ಟರ್ ಆಗಲಿ, ಸಂಚಿತ್ ಆಗಲೂ ರಿಜಿಸ್ಟರ್ ಆಗಲಿ, ಪಚ್ಚನಾಗಲೂ ರಿಜಿಸ್ಟರ್ ಆಗಲಿ, ಖುಷಿನೇ. ಬಟ್ ಅವನ ಮುಂದೆ ತುಂಬ ತುಂಬ ದೊಡ್ಡ ಮಟ್ಟಿಗೆ ಅವನು ಸಕ್ಸಸ್ ಕಾಣಬೇಕು ಅಂತ ನನ್ನ ಆಸೆ. ಓಕೆ ಸರ್, ಕೊನೆಯದಾಗಿ ನಾವು ಸಿನಿಮಾದ ಹೀರೋಯಿನ್ ಬಗ್ಗೆ ಎಲ್ಲ ಮಾತಾಡ್ತೀವಿ, ಆದರೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟನ್ನು ನಾವು ಎಲ್ಲೂ ಜಾಸ್ತಿ ಮೆನ್ಷನ್ ಮಾಡಲ್ಲ. ಈ ಸಿನಿಮಾದ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಎಷ್ಟು ಸ್ಟ್ರಾಂಗ್ ಆಗಿದೆ ಮತ್ತು ಅವರ ವರ್ಕ್ ಎಷ್ಟಿತ್ತು, ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಸಿನಿಮಾಕ್ಕಾಗಿ ಅಂತ? ನಾನು ಮ್ಯೂಸಿಕ್ ಬಗ್ಗೆ ಹೇಳ್ತೀನಿ. ಐ ಆಲ್ವೇಸ್ ಸೇ ಚರಣ್ಸ್ ಮೈ ಸೆಕೆಂಡ್ ಹೀರೋ ಇನ್ ದ ಫಿಲ್ಮ್. ಯಾಕಂದರೆ ಒಂದು ಸಾಂಗ್ ಒಂದು ಸೀನ್ ಎಷ್ಟು ಎಲಿವೇಟ್ ಮಾಡಿದ್ದಾರೆ ಮ್ಯೂಸಿಕಲಿ. ನಮಗೆ ಹಾಗೆ ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತು. ಇನ್ನು ಅವ್ರದ್ದು ಒಂದು ಮ್ಯೂಸಿಕ್ ಬಿದ್ದಾಗ ಮೈ ಗುಡ್ನೆಸ್, ಎಷ್ಟೋ ಸೀನ್ಸಲ್ಲಿ ಗೂಸ್ ಬಂಪ್ಸ್ ಬರುತ್ತೆ ಜಸ್ಟ್ ಬಿಕಾಸ್ ಆಫ್ ದಟ್ ಮ್ಯೂಸಿಕ್. ಸೊ ಆ ಕ್ಯಾರೆಕ್ಟರ್ನ, ಸ್ಟೋರಿನ, ಪಲ್ಸ್ನ ತುಂಬ ಚೆನ್ನಾಗಿ ಹಿಡಿದಿದ್ದಾರೆ. DOP ಶೇಖರ್ ಚಂದ್ರ ಅವರು ಸೀನಿಯರ್ ಮೋಸ್ಟ್ ಟೆಕ್ನಿಷಿಯನ್, ಮೈ ಫೇವ್ರೆಟ್ ಟೆಕ್ನಿಷಿಯನ್. ಹಂಗೂ ಸುಮಾರು ವರ್ಷದಿಂದ ಗೊತ್ತು. ಸೊ ಈ ಇಡೀ ತಂಡದಲ್ಲಿ ಎಲ್ಲ ಹೊಸಬರಾಗಿ ಒಂದು ದೊಡ್ಡ ತಲೆ ಇರಲಿ, ಹಳೆ ತಲೆ ಇರಲಿ ಅಂತ ನಾವು ಶೇಖರವನ್ನು, ಬಟ್ ಅವ್ರು ನೋಡಿದ್ದಾರೆ ಶೇಖರ್ ಚಂದ್ರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ನಿಮಗೆ ಅದು ಒಂದು ಕಲರ್ ಗ್ರೇಡಿಂಗ್ ಆಗಲಿ, ನೀವು ನೋಡ್ತಿರೋದು ಆ್ಯಕ್ಚುಲಿ ಎಲ್ಲರಿಗೂ ಯಾಕೆ ಇಷ್ಟ ಆಗ್ತಿದೆ ಅಂದರೆ ಒಂದು ಲೈಟಿಂಗ್ ಆಗಲಿ, ಪ್ರತಿಯೊಂದು ಆ ಒಂದು ಕಾಲಘಟ್ಟಕ್ಕೆ ಏನು ಬೇಕು ಆ ಥರ ಮಾಡಿದ್ದಾರೆ. ಸೊ ಹಾಗಾಗಿ ತುಂಬ ಚೆನ್ನಾಗಿದೆ. ನಿಮಗೆ ಸಿನಿಮಾ ನೋಡಿ ಇನ್ನೂ ಅನಿಸ್ತದೆ. ಟ್ರೇಲರಲ್ಲಿ ಏನು ನೋಡಿದ್ದೀರಾ, ಆ ಟಿಂಟ್ ಆಗಲಿ, ಆ ಕಲರಿಂಗ್ ಆಗಲಿ ತುಂಬ ಚೆನ್ನಾಗಿದೆ. ಸೊ ಸಿನಿಮಾಲು ಅಷ್ಟೇ, ನಿಮ್ಮ ಸಿನಿಮಾ ನೋಡಿದ್ರು ಅಂದರೆ ಎಲ್ಲೋ ಅದೇ ಲೋಕಕ್ಕೆ ಕರ್ಕೊಂಡು ಹೋಗಿದ್ದು ಆ ಒಂದು ಕಾಲಘಟ್ಟಕ್ಕೆ ಅವರು. ಆಮೇಲೆ ವಿಶ್ವಾಸ್ ಆರ್ಟ್ ಡೈರೆಕ್ಟ್ರ್ ವಿಶ್ವಾಸ್ ಅಂತ ನಮ್ಮ ಸುಮಾರು ಸಿನಿಮಾಗಳು ಮಾಡಿದ್ದಾರೆ. ಅವರು ಅಷ್ಟೇ ಈ ನಮ್ಗೆ ಏನು ಪ್ರಾಪರ್ಟೀಸ್ ಬೇಕೋ 2000 ಇಸ್ವಿಯಲ್ಲಿ ಪ್ರಾಪರ್ಟಿಗಳು ಬೇಕು, ಅಥವಾ ಗಾಡಿಗಳು ಅಥವಾ ಬೈಕ್ಗಳು ಅಥವಾ ಎನಿ ಪ್ರಾಪರ್ಟೀಸ್ ಏನೋ ಯೂಸ್ ಮಾಡಿರೋದು ನಾವು. ಯಾಕಂದರೆ ಒಂದು ಫೋನಿಂದ ಹಿಡಿದು, ಸ್ಮಾರ್ಟ್ ಫೋನ್ ಇರಲಿಲ್ಲ ಅವಾಗ, ಫೋನಿಂದ ಹಿಡಿದು ಎಲ್ಲವೂ ಅಷ್ಟೇ ಅದನ್ನು ಹುಡುಕಿ ತಂದು 24-23 ವರ್ಷ ಹಿಂದೆ ಹೆಂಗಿತ್ತು ಅದನ್ನು ಮಾಡಿದ್ವಿ. ಸೊ ಹಾಗಾಗಿ ಎಲ್ಲರೂ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ ಕಷ್ಟಪಟ್ಟಿದ್ದಾರೆ. ಫೈಟ್ ಮಾಸ್ಟರ್ಸ್ ಹೇಳಿದ್ರಲ್ಲ, ರವಿ ವರ್ಮಾ ಫೈಟ್ ಇನ್ನು ಬಿಟ್ಟಿರೋದು ರವಿ ವರ್ಮಾ, ನಮ್ಮ ಎಡಿಟರ್ ಅರ್ಜುನ್, ಆಮೇಲೆ ರಿಯಲ್ ಸತೀಶ್, ನರಸಿಂಹ, ಎಡಿಟರ್ ಶರತ್. ಅವರಂತೂ ಐ ಥಿಂಕ್ ಮನೆಗೆ ಹೋಗಿ ತುಂಬಾ ದಿನ ಆಯ್ತು, ಮನೆಗೆ ಹೋಗಿಲ್ಲ, ನಿದ್ದೆ ಮಾಡಿಲ್ಲ. ಇದು ಕೆಲಸ ಇದನ್ನ ಫುಲ್ ಪಾಪ ಅವನು ವೆರಿ ಡೆಡಿಕೇಟೆಡ್ ಬಾಯ್, ಸೋ ಸ್ವೀಟ್, ವೆರಿ ನೈಸ್ ಬಾಯ್. ಎರಡನೇ ಪಿಕ್ಚರ್. ಆಮೇಲೆ ಹರ್ಷ ಮಾಸ್ಟರ್ ನಮಗೆ ಅರಗಿಣಿಯ ಸಾಂಗ್ ಮಾಡಿಕೊಟ್ಟಿದ್ದು. ಎಲ್ಲರೂ ಜೊತೆಗೆ ಸೇರಿ ಅಫ್ಕೋರ್ಸ್ ಕ್ಯಾಪ್ಟನ್ ಆಫ್ ದ ಶಿಪ್ ಹೇಳಬೇಕಾಗಿಲ್ಲ, ಎಲ್ಲರನ್ನೂ ಅವರು ಕೆಲಸ ಹೇಳಿ. ನಾಗಭೂಷಣ್ ರೈಟರ್ ಅಂಡ್ ಕೋ-ಡೈರೆಕ್ಟರ್ ಎಲ್ಲರೂ ಆ್ಯಕ್ಷನ್ ಅನ್ನೋದು ಕಂಪ್ಲೀಟ್. ಸೊ ಸಿನಿಮಾ ಜೂನ್ 5ಗೆ ರಿಲೀಸ್ ಆಗ್ತಾ ಇದೆ. ಒಳ್ಳೇದಾಗಲಿ, ಸಿನಿಮಾ ದೊಡ್ಡ ಮಟ್ಟಿಗೆ ಸಕ್ಸಸ್ ಆಗಲಿ. 5ನೇ ತಾರೀಕು ಪರಿಸರ ದಿನಾಚರಣೆ, ಹಚ್ಚ ಹಸಿರಿನ ದಿನ. ಅಷ್ಟೇ ಖುಷಿಯಾಗಿ ಜನರು ಎಲ್ಲರೂ ಬಂದು ಥಿಯೇಟರ್ಗೆ ಸಿನಿಮಾನ ನೋಡ್ಲಿ ಅನ್ನೋದೇ ನಮ್ಮ ಆಶಯ. ಆಲ್ ದಿ ಬೆಸ್ಟ್. ತುಂಬಾ ಖುಷಿ ಆಯ್ತು. ನೋಡಿದ್ರಲ್ಲ ವೀಕ್ಷಕರೇ, ಮ್ಯಾಂಗೋ ಪಚ್ಚ. ಸೊ ಹೆಸರಿಗೆ ತಕ್ಕಂತೆ ಈಗ ಸೀಸನ್ ಮ್ಯಾಂಗೋ ಸೀಸನು. ಎಲ್ಲರೂ ಸಿಹಿಯಾಗಿ ಖುಷಿಯಾಗಿ ಥಿಯೇಟರ್ಗೆ ಬಂದು ಈ ಮ್ಯಾಂಗೋ ಪಚ್ಚವನ್ನು ಅನುಭವಿಸಿ ಅನ್ನೋದೇ ನಮ್ಮ ಆಶಯ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.